ಓಕೆ ಡನ್. ಸೊ ನರೇಶ್ ಸರ್ ಕೇಳಿಸ್ತಾ ಇದೆನಾ? ಸರ್ ಕೇಳಿಸ್ತಿದೆ. ಹಲೋ ಸರ್ ಕೇಳಿಸ್ತಿದೆ. ಸರ್ ಕೇಳಿಸ್ತಾ ಇದೆನಾ ಮಾತಾಡ್ತಿರೋದು? ಹಾಂ ಕ್ಲಿಯರ್ ಇದೆ ಸರ್. ನರೇಶ್ ಸರ್ ಮಾತಾಡಿ. ಸರ್ ಕೇಳಿಸ್ತಿಲ್ವಾ? ಹಲೋ ಹಲೋ ಚಾಟ್ ಅಲ್ಲಾದ್ರೂ ಏನಂತ ಹೇಳಿ. ಸೊ ನೀವು ವಾಯ್ಸ್ ಕೇಳಿಸ್ತಾ ಇಲ್ಲ. ಅದೇ ನಿನ್ನೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ರಿ, ಆಕ್ಚುಲಿ ಶೇರ್ ಮಾಡಿಲ್ಲ ನೀವು. ಚೆಕ್ ಮಾಡಿದೆ ನಾನು. ನರೇಶ್ ಸರ್ ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ ಆಕ್ಚುಲ್ ಆಗಿ ಹಂಗೆ. ಸೊ ಟೆಕ್ಸ್ಟ್ ಏನಾದ್ರು ಮಾಡಿದ್ರೆ ಬೆಟರ್ ದೆನ್ ಅನ್ಸುತ್ತೆ ಅಷ್ಟೇ. ವಾಯ್ಸ್ ಕ್ಲಿಯರ್ ಇದೆ. ಓಕೆ ಸರ್, ನಿಮ್ಮ ವಾಯ್ಸ್ ನನಗೆ ಕೇಳಿಸ್ತಾ ಇಲ್ಲ. ಹಲೋ ಸರ್ ಕೇಳಿಸ್ತಿದೆಯಾ? ಹಲೋ ಹಾ ಸರ್. ಕ್ಲಿಯರ್ ಇದೆ ಸರ್ ಈಗ? ಸರ್ ಕೇಳಿಸ್ತಿದೆಯಾ? ಸರ್ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ವಾಯ್ಸು ಕ್ಲಿಯರೆನ್ಸ್ ಯಾಕೋ ಕೇಳಿಸ್ತಾ ಇಲ್ಲ. ಒಂದೇ ನಿಮಿಷ ಇರಿ. ಸರ್ ವಾಯ್ಸ್ ಕೇಳಿಸ್ತಿದೆ ಅಲ್ವಾ? ಈಗ ಹೇಳಿ ಸರ್. ಹಲೋ ಹಲೋ ಕೇಳಿಸ್ತಾ ಇದೆ ನೀವು ಹೇಳ್ತಾರದು. ಓಕೆ ಸರ್, ಮೆಸೇಜ್ ಮಾಡಿದ್ದೀನಿ ನೋಡಿ ಸರ್, ಪಾಸ್ಗೆ ಒಂದು. ಹಲೋ ಸರ್ ಕೇಳಿಸ್ತಾ ಇದೆ ಅಲ್ವಾ ಈಗ? ಹಾಂ ಈಗ ಕೇಳಿಸ್ತಿದೆ. ಅನ್ಮ್ಯೂಟ್ ಮಾಡಿದ್ರಿ ಇಷ್ಟೊತ್ತು. ಓಕೆ ಓಕೆ. ಸರ್ ಈಗ ನಿಮಗೆ ಒಂದು ಪಾಸ್ಗೆ ಕಳಿಸಿದ್ದೀನಿ. ಕಳಿಸಿದೆ ಸರ್. ಪಾಸ್ಕಿ ಬೇಡ ಸರ್, ಆಕ್ಚುಲ್ ಆಗಿ ಆ ತರ ಆದ್ರೆ ಅದು ಯೂಸಬಲ್ ಆಗಲ್ಲ. ಇಲ್ಲ, ಅದು ಮೊದಲಿಟ್ಟಿದ್ದೆ. ಹಾ ಹಾ ಹಾ. ಸೊ ಅದು ಹಂಗೆ ಇದೆ, ಸೇಮ್ ಅದೇ ಪಾಸ್ವರ್ಡೇ. ಬಟ್ ಅದು ಓಪನ್ ಆಗಿಲ್ಲ ಅಂದರೆ ಡಿಫ್ರೆಂಟ್ ಮೆಥಡ್ ಅಂತ ತಗೊಂಡು ಪಾಸ್ಗೆ ಹೊಡೆದ್ರೆ ಓಪನ್ ಆಗುತ್ತೆ ಸರ್. ನಾನು ಈ ಕಡೆಯಿಂದ ಏನಾದರೂ ಲಾಗೌಟ್ ಮಾಡಬೇಕಾ? ಇರ್ಲಿ ಸರ್, ಏನ್ ಪರವಾಗಿಲ್ಲ, ನೋಡೋಣ. ಅಲ್ಲ ಪಾಸ್ಕಿ ಕೇಳುತ್ತೆ ಸರ್, ಒಂದ್ ನಿಮಿಷ ನೋಡ್ಬಿಡ್ತೀನಿ. ಹಾಂ ಹೌದು, ನಿಮಗೆ ಮೆಸೇಜ್ ಮಾಡಿದ್ದೀನಿ. ಅದು ಪಾಸ್ವರ್ಡ್ ಬಂದು ನಿನ್ನೆ ಮಾಡಿರೋದು ಅಲ್ಲೇ ಇದೆ. ಗ್ಲೋಬಲ್ ಹೌದು ಸರ್. ಡಿಫ್ರೆಂಟ್ ಮೆಥಡ್ ಅಂತ ಯೂಸ್ ಮಾಡಿ ಎರಡರಲ್ಲೊಂದು ತಗೊಳುತ್ತೆ. ಪಾಸ್ಕಿ ಮುಖಾಂತರನೇ ಹೋಗ್ಬೇಕು ಸರ್. ಓಪನ್ ಆಗಿಲ್ಲ ಅಂದರೆ ಡಿಫ್ರೆಂಟ್ ಮೆಥಡ್ ಅಂತ ತಗೊಂಡು ಪಾಸ್ಗೆ ಹೊಡಿಬೇಕು ಸರ್. ನಾನು ಲಾಗೌಟ್ ಆಗಿ ಲಾಗಿನ್ ಆಗಿದೆ. ಲಾಗೌಟ್ ಆಗಿ ಆವಾಗೆ ಚೆಕ್ ಮಾಡೋಕ್ಕೆ ಲಾಗೌಟ್ ಆಗಿ ಆಮೇಲೆ ಲಾಗಿನ್ ಆದೆ. ಸೇಮ್ ಅದೇ ಮೆಥಡ್. ಸ್ಕ್ರೀನ್ ಶೇರ್ ಮಾಡಿ ಸರ್, ನಾನು ನೋಡ್ತೀನಿ.
ಪಾಸ್ವರ್ಡ್ ಇಲ್ಲ ಪಾಸ್ಕಿ ಎರಡರಲ್ಲೂ ಒಂದು ಓಪನ್ ಆಗುತ್ತೆ ಸರ್. ಕಾಣಿಸ್ತಿದೆ ಸರ್? ಕಾಣಿಸ್ತಿದೆ ಸರ್. ಹಾ ಸರ್, ಇದ್ರಲ್ಲಿ ಯಾವ್ದು? ಯೂಸ್ ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಕೀ, ಇದು ಕ್ಯಾನ್ಸಲ್ ಮಾಡಿ ಸರ್, ಇವಾಗ ಬಂದಿರೋದು. ಓಕೆ. ಈಗ ಪಾಸ್ವರ್ಡ್ ಬಂದು ಅದು ಹೊಡೀರಿ ಸರ್. ಗ್ಲೋಬಲ್ ಅನ್ ಅಂತ ಇದೆಯಲ್ಲ. ಹಾಂ, ಓಕೆ ಡನ್. ಲಾಗಿನ್ ಕೊಡಿ ಸರ್. ಈಗ ಪಾಸ್ಕಿ ಕೇಳುತ್ತೆ ಇಲ್ಲ ಪಾಸ್ವರ್ಡ್ ಕೇಳುತ್ತೆ, ಅದನ್ನೇ ಹೊಡೀರಿ ಸರ್. ಇಲ್ಲ ಸರ್, ಅದು ಆಗ್ತಾ ಇಲ್ಲ. ಸೇಮ್ ಅದೇ ಸರ್, ಏನು ಚೇಂಜಸ್ ಏನಿಲ್ಲ. ಕೆಳಗಡೆ ಲಾಗಿನ್ ವಿತ್ ಪಾಸ್ಕಿ ಅಂತ ಇದೆಯಲ್ಲ ಸರ್, ತಗೊಳ್ಳಿ ಸರ್ ಹೋಗ್ಲಿ. ನೋಡಿ ಸರ್. ಯೂಸ್ ಎ ಫೋನ್ ಟ್ಯಾಬ್ಲೆಟ್ ಕೆಳಗಡೆ ತಗೊಳ್ಳಿ ಸರ್. ಫೋನ್ ಅಲ್ಲ, ಟ್ಯಾಬ್ಲೆಟ್ ಅಲ್ಲ. ಹಾಂ, ಅದು ಇಲ್ಲ ಸರ್, ಬರಲ್ಲ ಸರ್. ಸರಿ, ಚೇಂಜ್ ಮಾಡಿ ಸರ್. ನಮಗೆ ಒಂದು ಮೇಲೆ ಈಗ ಕರೆಕ್ಟ್ ಇದೆ, ಬರುತ್ತೆ. ನಾನು ಕೋಡ್ ಬಂದರೆ ಹೇಳ್ತೀನಿ. ಸರ್ ಬಂದಿದೆ ನೋಡಿ. ಚೆಕ್ ಮಾಡ್ತಾ ಇದ್ದೀನಿ ಸರ್. ಸರ್, ರೀಸೆಟ್ ಪಾಸ್ವರ್ಡ್ ಅಂತ ಬಂದಿದೆ. ಹಾ ಸರ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ ಚೇಂಜ್ ಮಾಡಿ. ಓಕೆ ಸರ್, ಆಯ್ತು. ಸರ್, ತಗೊಳ್ಳಿ ಪಾಸ್ವರ್ಡು. ಮೆಸೇಜ್ ಮಾಡ್ತಾ ಇದ್ದೀನಿ ಸರ್. ಓಕೆ ಸರ್, ಬನ್ನಿ. ಬಂತು ನೋಡಿ ಸರ್. ಓಕೆ ಡನ್. ಓಕೆ, ಜಸ್ಟ್ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಅಡ್ಮಿನ್ ಪ್ಯಾನಲ್ ನ ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಕೋಬಹುದು. ಸೊ ಮಲ್ಟಿಪಲ್ ಟೈಮ್ಸ್ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದ್ರೆ, ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ, ಸೊ ಆಲ್ಮೋಸ್ಟ್ ಕ್ಲಾಸ್ ಅಲ್ಲಿ ಇರೋರ್ಗೆಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಡಿಫ್ರೆಂಟ್ ಹೌದು ಡಿಫ್ರೆಂಟ್ ಸರ್. ವೇಸ್ ಅಲ್ಲಿ ಸೊ ನೀವು ಸೊಲ್ಯೂಷನ್ಸ್ ನ ಕ್ಲಿಯರ್ ಮಾಡ್ಕೋಬಹುದು ಅಷ್ಟೇ. ಸರ್, ಇದ್ರಲ್ಲಿ ನೀವು ನಿಮ್ ಡೌಟ್ ಏನ್ ಹೇಳಿ ಸರ್ ಈಗ? ಸರ್, ಈಗ ಡೊಮೈನು ಮರ್ಜ್ ಮಾಡಿದ್ದೀನಿ, ಅಂದರೆ ಇಂಟಿಗ್ರೇಷನ್ ಮಾಡಿದ್ದೀನಿ. ಓಕೆ. ಸೊ ಪ್ರಾಪರ್ ಐ ಡಿ, ನಮ್ಮದು ಡೊಮೈನ್ ನೇಮು ಒಂದು ಎರಡು ಸಲ ಇದೆ. ಅದರ್ ಐ ಡಿ ಸಹ 2 ಸಲ ಇದೆ. ಅದು ಯಾವ್ದಂತ ಕನ್ಫರ್ಮ್, ಯಾವ್ದಾದ್ರು ಒಂದು ಸೆಟ್ ಮಾಡಿ ಇದೆ ಅಂತ ಹೇಳಿದ್ರೆ ಸಾಕು. ಬೇಡದೇ ಸೊ ಇರೋವು ರಿಮೂವ್ ಮಾಡಿ. ಇಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ನೀವೇನಾದ್ರೂ ಅಡ್ಮಿನ್ ಪ್ಯಾನಲ್ ಲಾಗಿನ್ ಆದ ತಕ್ಷಣ ಸೆಟ್ಟಿಂಗ್ ಅಂತ ಬರುತ್ತೆ. ಓಕೆ, ಒಂದ್ ಅದರ ಸೆಕೆಂಡ್ ಇರಿ ಸೆಟ್ಟಿಂಗ್ಸ್ ಸರ್. ಕ್ಲಿಕ್ ಮಾಡಿದ್ರೆ ಇಲ್ಲ, ಇಲ್ಲಿ ಡೊಮೈನ್ಸ್ ಅಂತ, ಹಾ ಸರ್, ನಾನು ಇಲ್ಲಿ ಲಾಗಿನ್ ಡೊಮೈನ್ಸ್ ಆಗ್ತಾ ಅಂತ ಬರುತ್ತೆ. ಓಕೆ ಸರ್, ಹಾಗೆ. ಯಾಕೆಂದ್ರೆ ನಂದು ಪಾಸ್ವರ್ಡ್ ಇದಾಯ್ತಲ್ಲ.
ನನ್ನ ಕಡೆಯಿಂದ ಆಗ್ತಾ ಇದ್ದೀನಿ ಲಾಗಿನ್. ಸೊ ಇಲ್ಲಿ ನೋಡಿ ಪ್ರೈಮರಿ ಅಂತ ಇದೆ, ಇಲ್ಲಿ ಇಷ್ಟೊಂದು ಸ್ಟೋರ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಆಕ್ಚುಲ್ ಆಗಿ. ಬಟ್ ಇಟ್ಸ್ ನಾಟ್ ಎ ಮೇನ್ ಪ್ರೈಮರಿ ಬಂದ್ಬಿಟ್ಟು www.blizzard.in. ಕನೆಕ್ಟ್ ಆಗಿದೆ ಸರ್ ಆಲ್ಮೋಸ್ಟ್. ಇದೆಯಲ್ಲ ಮ್ಯಾನೇಜ್ ಬೈ ಆಗಿದೆ ಸರ್, ಕೋಡ್ ಬಟ್ ಯಾವ್ದಂತ ನಮ್ಗೆ ಕನ್ಫರ್ಮೇಶನ್ ಇರ್ಬೇಕಲ್ವಾ, ಅದಕ್ಕೆ. ಆಗಿದೆ ಸರ್, ಪರವಾಗಿಲ್ಲ. ಬಟ್ ಡಿಲೀಟ್ ಆಪ್ಷನ್ ನಿಮ್ಗೆ ಸ್ಟೋರ್ಗಳು ನಮ್ದು ಯಾವ್ದಂತ ಐಡೆಂಟಿಫೈ ಮಾಡಿ ಅದು ಹೇಳಿದ್ರೆ ಸಾಕು ಸರ್. ಸೊ ನೀವು ಟಾಪಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಮೇನ್ ಪೇಜ್ ಬರ್ತೀರಾ. ಓಕೆನಾ? ಓಕೆ. ಸೊ ಇಲ್ಲಿ ಆನ್ಲೈನ್ ಸ್ಟೋರ್, ಸೊ ಡೊಮೈನ್ ಅಂತ ಕನೆಕ್ಟ್ ಆಗಿದೆ. ಥೀಮ್ ಅಲ್ಲಿ ಬಂದ್ರೆ ಸೊ ಈ ಪಾಸ್ವರ್ಡ್ ನ ರಿಮೂವ್ ಮಾಡಿ ಸರ್. ಇನ್ನು ಸ್ಟಾರ್ಟ್ ಮಾಡಿಲ್ಲ ಆಕ್ಚುಲಿ ನೀವು. ಸರ್ ಥೀಮ್ಸ್ ಎಲ್ಲ ಒಂದೇ ಸಲ ಅಪ್ಡೇಟ್ ಮಾಡೋಂತ ಓನ್ ಆಗಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಥೀಮ್ ಸೆಲೆಕ್ಷನ್ ಮಾಡ್ಕೊಂಡು ನೇಮು ಅವು ಇವೆಲ್ಲ ಬ್ರ್ಯಾಂಡ್ ನೇಮ್ ಅದು ಇದು ಹಾಕಿ ಮಾಡ್ತಾ ಇದ್ದೀನಿ. ಇಲ್ಲಿ ಏನಂದ್ರೆ ರಿಮೂವ್ ಪಾಸ್ವರ್ಡ್ ಅಂತ ಕೊಡಿ. ಸಂಡೇ ಎಲ್ಲ ಅಪ್ಡೇಟ್ ಮಾಡಿ. ಆನ್ಲೈನ್ ಸ್ಟೋರ್ಗೆ ಪಾಸ್ವರ್ಡ್ ರಿಮೂವ್ ಆಯಿತು ಆಕ್ಚುಲ್ ಆಗಿ. ಸರ್ ಇಲ್ಲಿ ಥೀಮ್ ನ ಸೆಲೆಕ್ಷನ್ ಮಾಡ್ಕೊಳ್ಳೋದಾದ್ರೆ ಸೊ ಇಲ್ಲಿ ನೋಡಿ ತುಂಬಾ ಥೀಮ್ಸ್ ಇದೆ. ಓಕೆನಾ? ಇದೇನಿದೆ ಒಂದ್ಸಲ ಸರ್ ಡೊಮೈನ್ದು ಹಾ ಯಾವ್ದು ಅಂತ ಕನ್ಫರ್ಮ್ ಮಾಡಿ, ಬೇಡದೇ ಇರೋ ರಿಮೂವ್ ಮಾಡ್ತೀನಿ. ಸರ್ ಅದು ಸದ್ಯ ರಿಮೂವ್ ಆಗಲ್ಲ ಸರ್, ಆಲ್ರೆಡಿ ಕ್ರಿಯೇಟ್ ಮಾಡಿಬಿಟ್ಟಿದ್ರ ನೀವು. ಹಾ, ನೀವು ಯಾವ್ದಂತ ಹೇಳಕ್ ಆಗುತ್ತೆ ಅದ್ರಲ್ಲಿ? ಸರ್ ಇದ್ರಲ್ಲೇ ಸ್ಟಾರ್ಟ್ ಮಾಡಿ ಸರ್. ಈಗ ಆಮೇಲೆ ಚೇಂಜ್ ಮಾಡ್ಕೋಬಹುದು. ಕರೆಂಟ್ ಥೀಮ್ ಅಲ್ಲೇನೆ ಇನ್ಸ್ಟಾಲ್ ಮಾಡಿದ್ರಲ್ವಾ, ಈಗ ನಾನು ತೋರಿಸ್ತೀನಿ. ಅದೇ ನೋಡಿ ಸರ್, ಕಾಪಿ ಪೇಸ್ಟ್ ಬರ್ಕೊಬಿಡ್ತೀನಿ, ಇಲ್ಲ ಕಾಪಿ ಪೇಸ್ಟ್ ಮಾಡ್ಕೊತೀನಿ. ಒಂದ್ ನಿಮಿಷ ಜಸ್ಟ್ ಈಗ ಬಂದ್ಬಿಟ್ಟು ಫ್ರೀ ಅಂತ ಕೊಟ್ರೆ ಸೊ ಫ್ರೀ ಇರೋ ಥೀಮ್ಸ್ ಎಲ್ಲ ನಿಮ್ಗೆ ಇಲ್ಲಿ ಸಿಗುತ್ತೆ. ಓಕೆನಾ? ಜಸ್ಟ್ ಒಂದು ಸ್ಯಾಂಪಲ್ ತೋರಿಸ್ತೀನಿ ನಾನು. ಓಕೆನಾ? ಸೊ ನಾನು ಆಗ್ಲೇ ಯಾವ್ದು ತೋರಿಸಿದೀನಿ, ಬೇರೆ ಒಂದು ಫ್ರೀ ಇರೋದು ತೋರಿಸಿದೀನಿ ಆಲ್ಮೋಸ್ಟ್. ಕರೆಕ್ಟ್ ಅಲ್ವಾ? ಇದು ಕೂಡ ಫ್ರೀ. ಸೊ ಇಲ್ಲಿ ಟ್ರೈ ದಿಸ್ ಥೀಮ್ ಅಂತ ರೈಟ್ ಸೈಡ್ ಅಲ್ಲಿ ಒಂದು ಆಪ್ಷನ್ ಇದೆ. ಕ್ಲಿಕ್ ಮಾಡಿದ್ರೆ ಅದು ಇನ್ಸ್ಟಾಲ್ ಆಗ್ಬಿಡುತ್ತೆ ಥೀಮ್. ಕರೆಕ್ಟ್ ಅಲ್ವಾ? ಸೊ ಇನ್ಸ್ಟಾಲ್ ಆದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಫ್ಯೂ ಮಿನಿಟ್ಸ್ ವೇಟ್ ಮಾಡಿ. ಆಲ್ರೆಡಿ ಥೀಮು ಆಡ್ ಆಗಿದೆ. ಓಕೆನಾ? ಆಡ್ ಆಗಿದೆ ಬಟ್ ಪಬ್ಲಿಷ್ ಆಗಿಲ್ಲ. ಓಕೆನಾ? ಸೊ ಇಲ್ಲಿ ನಾನು ಇಲ್ಲಿ ಬಂದ್ಬಿಟ್ಟು ಏನ್ ಮಾಡ್ತೀನಿ, ಕರೆಂಟ್ ಥೀಮ್ ಏನಿದೆ ಹಾರಿಜಾನ್ ಅಂತ ಇದೆ. ಓಕೆನಾ? ಸೊ ಇಲ್ಲಿ ಬಂದ್ಬಿಟ್ಟು ನಾನು ಪಬ್ಲಿಷ್ ಅಂತ ಸಾರಿ ಹಾರಿಜಾನ್ ಅಂತ ಇದೆ. ಜಸ್ಟ್ ನಾನು ವ್ಯೂ ಮಾಡಿ ನೋಡ್ತೀನಿ ಆಕ್ಚುಲ್ ಆಗಿ ಎಕ್ಸಾಕ್ಟ್ ಆರ್ ಅಂತ ಅನ್ಕೊಂಡು. ಓಕೆನಾ? ಅಗೇನ್ ಇನ್ಸ್ಟಾಲ್ ಆಗ್ತಾ ಇದೆ. ಆಕ್ಚುಲಿ ಅದು ಇನ್ಸ್ಟಾಲ್ ಆಗಿರ್ಲಿಲ್ಲ. ಓಕೆನಾ? ಸೊ ಈಗ ನಾನು ಅದನ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಎಲ್ಲ ಸೇಮೇ ಬರ್ತಾ ಇದೆ. ಸರ್ ನೀವು ಡೊಮೈನ್ ಕಾನ್ಫಿಗರೇಷನ್ ಹೇಗೆಲ್ಲ ಮಾಡಿದ್ರಿ? ಆಟೋಮೇಶನ್ ಸರ್, ಕಸ್ಟಮೈಸ್ ಲೆಟ್ ಪ್ರೋಸೆಸ್ ಅಂತ ಏನೇನೋ ಆಪ್ಷನ್ಸ್ ಕೇಳುತ್ತೆ, ಅದಕ್ಕೆ ಆಟೋಮೇಶನ್ ಕೊಟ್ಬಿಟ್ಟೆ.
ಸೊ ನಾನು ಜಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಚೆಕಿಂಗ್ ಪರ್ಪಸ್ ಏನ್ ಮಾಡ್ತೀನಿ, ನಿಮ್ಗೇನಾದ್ರು ಕನ್ಫ್ಯೂಷನ್ ಆದ್ರೆ ಜಸ್ಟ್ ಹಾರಿಜಾನ್ ಅನ್ನೋದನ್ನ ಮತ್ತೆ ಇನ್ಸ್ಟಾಲ್ ಮಾಡ್ತಿದ್ದೀನಿ, ನೋಡೋಣ ಇಟ್ ಈಸ್ ವರ್ಕಿಂಗ್ ಆರ್ ನಾಟ್ ಅಂತ. ಸರ್ ಫಸ್ಟ್ ನೀವು ಗೋಡೆಡಿ ಲಾಗಿನ್ಸ್ ಕೊಡಿ ನನಗೆ, ಗೋಡೆಡಿ ಗೋಡೆಡಿ ಲಾಗಿನ್ ಕ್ರೆಡೆನ್ಶಿಯಲ್ಸ್ ಫಸ್ಟ್ ಶೇರ್ ಮಾಡಿ. ಓಕೆ ಸರ್, ಒಂದು ಸೆಕೆಂಡ್. ಓಕೆ, ನಾನು ಚೆಕ್ ಮಾಡಿಬಿಟ್ಟು ನಾನು ಹೇಳ್ತೀನಿ, ಸರಿನಾ? ಓಕೆ ಸರ್, ಆಯ್ತು. ಓಕೆ, ನನ್ನ ಗೋಡೆಡಿ ಲಾಗಿನ್ ಡೀಟೇಲ್ಸ್ ಕಳಿಸ್ಕೊಡಿ ಸರ್, ಓಕೆನಾ? ಯಾಕಂದ್ರೆ ಇದು ಡೊಮೈನ್ ಪ್ರೊಪಗೇಷನ್, ಯಾಕಂದ್ರೆ ನಾವು ಥೀಮ್ ಇನ್ಸ್ಟಾಲೇಷನ್ ಮಾಡಿದ್ರೆ ಆಕ್ಚುಲ್ ಆಗಿ ಇಲ್ಲಿ ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಹ್ಮ್. ಥೀಮ್ ಏನಾದ್ರು ಇನ್ಸ್ಟಾಲೇಷನ್ ಮಾಡಿದ್ರೆ ಆಕ್ಚುಲ್ ಆಗಿ ಹಾ 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 ಸೊ ಇಲ್ಲಿ ಫೆಚ್ ಆಗ್ಬೇಕು ಡೀಟೇಲ್ಸ್, ಸರಿನಾ? ಸೊ ಇಲ್ಲಿ ಏನ್ ಸೆಲೆಕ್ಷನ್ ಮಾಡಿದ್ರೆ ಇಲ್ಲೊಂದು ಇಮೇಜ್ ಬರ್ಬೇಕು, ಓಕೆನಾ? ಸೊ ನೀವು ಯಾವ್ದೇ ತಗೊಳ್ಳಿ, ಬಟ್ ಇದು ಪ್ರಿವ್ಯೂ ಆಗ್ತಾ ಇಲ್ಲ, ಓಕೆನಾ? ಸೊ ಇದೇನಂದ್ರೆ ಡೊಮೈನ್ ಪ್ರೊಪಗೇಷನ್ ಎಕ್ಸಾಕ್ಟ್ ಆಗಿದೆನಾ ಇಲ್ಲ ಅಂತ ಪ್ರಾಪರ್ ಆಗಿ ಫಸ್ಟ್ ಚೆಕ್ ಮಾಡ್ಬೇಕು, ಸರಿನಾ? ಈ ತರ ಈ ಕಂಡೀಷನ್ ಅಲ್ಲಿ, ಓಕೆನಾ? ಇಲ್ಲಿ ನೋಡಿ, ಇಲ್ಲೊಂದು ಫಾರ್ಮೆಟ್ ಇದೆ, ಓಕೆನಾ? ಸೊ ರೆಡ್ ಕಲರ್ ಈ ತರದಲ್ಲಿ ಅದು ವಿಸಿಬಲ್ ಆಗ್ಬೇಕು. ಸೊ ಯಾವ್ದ್ರಲ್ಲಿ ರನ್ ಆಗ್ತಿದೆ ಅನ್ನೋದು ಅಂದ್ರೆ ಅಕ್ಯುರೇಟ್ ಆಗಿ ನೋಡ್ಬೇಕು, ಓಕೆನಾ? ಸೊ ಓಕೆ ಸರ್. ಆದಾಗ ಮಾತ್ರ ನಾವು ಇಲ್ಲಿ ನೋಡಿ, ಇಲ್ಲಿ ನಾನು ನ್ಯೂ ಸ್ಟೋರ್ ಅಂತ ಕೊಟ್ಟೆ. ಸೊ ಮತ್ತೆ ಕೂಡ ಇದೇ ಬರ್ತಾ ಇದೆ. ಹೌದೌದು. ಟೀಮ್ ಚೇಂಜ್ ಮಾಡಿದಾಗ ಕೂಡ ಇದೇ ಬರುತ್ತೆ ಅಂದ್ರೆ, ಸೊ ಪ್ರೊಪಗೇಷನ್ ಅಲ್ಲಿ ಒಂದು ಇಶ್ಯೂ ಇದೆ, ಸೊ ಪ್ರಾಪರ್ ಆಗಿ ಅದು ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗಿಲ್ಲ. ಹೌದು ಸರ್. ಸರ್ ನೀವು ಯಾವಾಗ ಅಪ್ಡೇಟ್ ಆಕ್ಚುಲಿ? ಸರ್ ಆಯ್ತು ಸರ್, 4-5 ಡೇಸ್ ಮೇಲೆ ಆಯ್ತು. ಎಕ್ಸಾಕ್ಟ್ ಸರ್? ಹೌದು ಸರ್, 1 ವೀಕ್ ಆಗ್ತಾ ಬರ್ತಾ ಇದೆ. ಅದೇ ಮೊನ್ನೆ ಲಾಸ್ಟ್ ಟೈಮ್ ಒಂದ್ಸಲಿ ಕೇಳಿದ್ದೆ ಡೊಮೈನ್ ಪ್ರಾಬ್ಲಮ್ ಅಂತ, ಅಪ್ಡೇಟ್ ಆಗಿದೆ ಇಲ್ಲ ಅಂತ ಹೇಳಿದೆ ನೋಡಿ ಸರ್, ಅವತ್ತ ಅಪ್ಡೇಟ್ ಮಾಡಿದ್ದು. ಸರಿ ಸರ್, ಆಯ್ತಾಗುತ್ತೆ. ನನಗೆ ಡೊಮೈನ್ ಆಕ್ಸೆಸ್ ಕೊಡಿ, ನಾನು ಚೆಕ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ, ಓಕೆನಾ? ಓಕೆ ಸರ್, ಆಯ್ತು. ಓಕೆ, ಡನ್. ಆಮೇಲೆ ಸೆಂಡ್ ಮಾಡ್ತೀನಿ ಸರ್ ನಿಮಗೆ. ಓಕೆ ಓಕೆ, ಸರಿ ಸರ್. ಹಾಂ, ಕ್ಲಾಸ್ ಪ್ರೊಸೀಡ್ ಆಗಿದೆ, ಆಮೇಲೆ ನಾನು ಹೇಳ್ತೀನಿ. ನಾನು ಸ್ವಲ್ಪ ಚೆಕ್ ಮಾಡ್ಕೋಬೇಕು, ತುಂಬ ದಿವಸ ಆಯ್ತು ಲಾಗಿನ್ ಆಗಿ ಅದಕ್ಕೆ ಗೋಡಾಡಿ. ಸರಿ ಸರಿ ಸರ್, ಆಯ್ತು. ಓಕೆ ಸರ್. ಸೊ ಬೇರೆ ಯಾರಿಗಾದ್ರೂ ಡೌಟ್ಸ್ ಏನಾದ್ರು ಇದೆನಾ? ಸೊ ಕ್ಲಿಯರ್ ಆಗಿ, ಸೊ ನಿನ್ನೆ ಕ್ಲಾಸಲ್ಲಿ ಕೂಡ ಹೇಳಿದ್ವಿ, ನಿನ್ನೆ ಕ್ಲಾಸಲ್ಲಿ ಯಾರು ಕೂಡ ಅಟೆಂಡ್ ಆಗಿರಲಿಲ್ಲ ಆಕ್ಚುಲ್ ಆಗಿ. ಬೇರೆ ಏನಾದ್ರು ಡೌಟ್ಸ್ ಇದೆನಾ? ರೇಣುಕಾ ಮೇಡಮ್, ಭಾಸ್ಕರ್ ಸರ್, ಪೃಥ್ವಿ ಸರ್, ರಾಕೇಶ್, ಮೇಡಮ್ ಹೇಳಿ ಮೇಡಮ್. ಮೇಡಮ್ ವಾಯ್ಸ್ ಕೇಳಿಸ್ತಾ ಇಲ್ಲ, ಅನ್ಮ್ಯೂಟ್ ಮಾಡಿದೀನಿ ನೋಡಿ. ಕೇಳಿಸ್ತಾ ಇದೆ? ಹಾ ಸರ್, ಕೇಳಿಸ್ತಾ ಇದೆ. ನಿನ್ನೆ ಕ್ಲಾಸ್ ಏನಾಯ್ತು ಸರ್, ನಾನು ಅಟೆಂಡ್ ಆಗಿರ್ಲಿಲ್ಲ. ಹೌದಾ ಮೇಡಮ್? ಓಕೆ ಓಕೆ ಓಕೆ. ಹಾ ಹೇಳಿ ಮೇಡಮ್, ಹೇಳಿ, ಕೇಳಿಸ್ತದೆ, ಹೇಳಿ.
ಅದೇ ಸರ್ ನಿನ್ನೆ ಕ್ಲಾಸ್ ಯಾವ್ದ್ರ ಬಗ್ಗೆ ಇತ್ತು ಅಂತ ಗೊತ್ತಾಗ್ಲಿಲ್ಲ, ನಿನ್ನೆ ಅಟೆಂಡ್ ಆಗಿರ್ಲಿಲ್ಲ ನಾನು. ಏನಿಲ್ಲ ಮೇಡಮ್, ಆಕ್ಚುಲ್ ಆಗಿ ಡೌಟ್ ಕ್ಲಿಯರೆನ್ಸ್ ಇತ್ತು ಅಷ್ಟೇ. ಆ ವಿಡಿಯೋ ನಿಮ್ಗೆ ಶೇರ್ ಮಾಡ್ತೀನಿ ಎಲ್ಲ ಗ್ರೂಪ್ ಅಲ್ಲಿ, ಸೊ ಚೆಕ್ ಮಾಡ್ಕೊಂಡು ನೋಡ್ಕೋಬಹುದು. ಓಕೆನಾ? ಸೊ ಶೇರ್ ಮಾಡ್ತೀನಿ ನಾನು ನಿಮ್ಗೆ. ಸರ್ ಓಕೆ ಅದು ನೀವು ರೆಕಾರ್ಡಿಂಗ್ ಸೇವ್ ಮಾಡ್ತೀರಾ, ಬಟ್ ಅದು ನನ್ಗೆ ಓಪನ್ ಆಗ್ತಾ ಇಲ್ಲ ಸರ್. ಮೇಡಮ್ ಆಕ್ಚುಲ್ ಆಗಿ ಏನಂದ್ರೆ ಅದು ನಿಮ್ ಇಂಟರ್ನೆಟ್ ಏನಾದ್ರೂ ಇಶ್ಯೂ ಇರ್ಬೇಕು, ಒಂದ್ಸರಿ ಚೆಕ್ ಮಾಡ್ತೀರಾ? ಯಾಕಂದ್ರೆ ನಂಗೆ ಎಲ್ಲರಿಗೂ ಕೂಡ ಪ್ಲೇ ಆಗ್ತಾ ಇದೆ. ಆಮೇಲೆ ನಿಮ್ಗೊಂದು ಸಪ್ರೇಟ್ ಆಗಿ ಒಂದು ವೆಬ್ಸೈಟ್ ಸಿಗುತ್ತೆ ಲಾಗಿನ್, ಸೊ ಅದರಲ್ಲಿ ನೀವು ಕಂಪ್ಲೀಟ್ ಆಗಿ ಎಲ್ಲಾನು ಪ್ಲೇ ಮಾಡ್ಬೋದು. ಬಟ್ ಇದ್ರಲ್ಲೂ ಕೂಡ ಪ್ಲೇ ಆಗುತ್ತೆ, ಯಾವ್ದೇ ಕೂಡ ಇಶ್ಯೂ ಇಲ್ಲ. ಬಟ್ ಒಂದ್ಸರಿ ಏನಂದ್ರೆ ಪ್ರಾಪರ್ ಆಗಿ ಇಂಟರ್ನೆಟ್ ಬೇರೆ ನೆಟ್ವರ್ಕ್ ಚೇಂಜ್ ಮಾಡ್ಕೊಂಡು ಒಂದ್ಸರಿ ಚೆಕ್ ಮಾಡ್ತೀರಾ? ಬೇರೆ ನೆಟ್ವರ್ಕ್ ಚೇಂಜ್ ಮಾಡ್ಬೇಕಾ ಸರ್? ಏರ್ಟೆಲ್ ಅಥವಾ ಬೇರೆ ಜಿಯೋ ಅಥವಾ ಬೇರೆ ಏನಾದ್ರು ಒಂದ್ಸರಿ ಚೆಕ್ ಮಾಡಿ. ಸೊ ಪ್ರಾಪರ್ ಆಗಿ ಒಂದ್ಸರಿ ಚೆಕ್ ಮಾಡಿ ಹೇಳಿ. ಓಕೆನಾ? ನಂದಿರೋ ಜಿಯೋ ಸರ್ ನೆಟ್ವರ್ಕ್. ಓಕೆ, ಏರ್ಟೆಲ್ ಒಂದ್ಸರಿ ಚೆಕ್ ಮಾಡಿ, ಪ್ರಾಪರ್ ಆಗಿ ಒಂದ್ಸರಿ ಚೆಕ್ ಮಾಡಿ ಹೇಳಿ, ಆಯ್ತಾ? ಓಕೆ ಸರ್, ಓಕೆ. ನಾನು ನಿಮ್ಗೆ ಒಂದು ಸ್ಕ್ರೀನ್ ಶಾಟ್ ಕಳ್ಸಿದ್ದೆ, ನೋಡಿದ್ರಾ? ಸ್ಕ್ರೀನ್ ಶಾಟ್ ಸರ್? ನೋಡ್ಲಿಲ್ಲ ಸರ್. ಸ್ಕ್ರೀನ್ ಶಾಟ್ ಏನಂದ್ರೆ ನಮ್ಗೆ ಆಲ್ಮೋಸ್ಟ್ ಅದು ನೀವು ಕಳ್ಸಿದ್ರಲ್ಲ, ಓಪನ್ ಆಗ್ತಿಲ್ಲ ವಿಡಿಯೋ ಅಂತ. ಸೊ ಆಲ್ಮೋಸ್ಟ್ ಅದು ಪ್ಲೇ ಆಗ್ತಾ ಇದೆ ಮೇಡಮ್ ಆಕ್ಚುಲಿ ಲಾಸ್ಟ್ ಕ್ಲಾಸ್. ಪ್ಲೇನ್ ಮ್ಯಾಮ್ ನೋಡಿದೆ ಸರ್, ಬಟ್ ಅದು ಓಪನ್ ಆಗ್ತಾ ಇರ್ಲಿಲ್ಲ. ಅಷ್ಟು ರೌಂಡ್ ರೌಂಡ್ ಆಗ್ತಾ ಇದೆ, ಓಪನ್ ಆಗ್ತಾ ಇಲ್ಲ ಹಾಗೆ. ಸ್ಟಾರ್ಟಿಂಗ್ ಒಂದೆರಡು ವಿಡಿಯೋ ಕಳ್ಸಿದ್ರಿ ನೀವು, ಅದು ಡೊಮೇನ್ ಪರ್ಚೇಸ್ ಬಗ್ಗೆ, ಅದೊಂದು ಮಾತ್ರ ವಿಡಿಯೋ ಪ್ರಾಪರ್ ಆಗಿದೆ ಸರ್. ಅದ್ ಬಿಟ್ರೆ ಬಾಕಿ ಯಾವ್ದು ಓಪನ್ ಆಗ್ತಾ ಇಲ್ಲ ಅದು. ಸರಿ ಮೇಡಮ್, ಈಗ ಏನ್ ಮಾಡ್ತೀರಾ ಅಂದ್ರೆ ಒಂದ್ಸರಿ ನೆಟ್ವರ್ಕ್ ಚೇಂಜ್ ಮಾಡಿ ನೋಡಿ, ಏರ್ಟೆಲ್ ಇಂದ ಯೂಸ್ ಮಾಡ್ಕೊಂಡು ನೋಡಿ. ಒಂದ್ ವೇಳೆ ಅದು ಕೂಡ ಬರಲ್ಲ ಅಂದ್ರೆ ನೋಡೋಣ ಮೇಡಮ್. ಓಕೆನಾ? ಸರ್ ಏರ್ಟೆಲ್ ಬರಲ್ಲ ಸರ್, ಇಲ್ಲಿ ಜಿಯೋ ಮಾತ್ರ ಬರುತ್ತೆ. ಜಿಯೋ ಮಾತ್ರ ಹೌದು ಎರಡೇ ಇರೋದು ಆಕ್ಚುಲಿ ಹೇಳ್ಬೇಕಂದ್ರೆ. ನೋಡೋಣ ಸರ್, ನೋಡಿ ಇಲ್ಲ ಅಂದ್ರೆ ನಿಮಗೆ ಇನ್ನೊಂದು ಆಕ್ಸೆಸ್ ಕೊಡ್ತೀವಿ, ಎಲ್ಲರಿಗೂ ಆಲ್ಮೋಸ್ಟ್ ಸಿಗುತ್ತೆ, ಸ್ವಲ್ಪ ಡಿಲೇ ಆಗ್ತಾ ಇದೆ. ಸೊ ಅದು ವೆಬ್ಸೈಟ್ ಅಲ್ಲಿ ನೀವು ಲಾಗಿನ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೋಬಹುದು. ಸೊ ನಿನ್ನೆ ವಿಡಿಯೋ ನಿಮ್ಗೆ ಎಲ್ಲರಿಗೂ ಸಿಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ. ಓಕೆನಾ? ಓಕೆ ಸೊ ಓಕೆ ಸರ್. ಯಾಕಂದ್ರೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇತ್ತು ಆಕ್ಚುಲ್ ಆಗಿ. ಸೊ ಡೌಟ್ಸ್ ಎಲ್ಲ ಇದೇ ರೀತಿ, ಯಾಕಂದ್ರೆ ಸೊ ಟೈಮ್ ತಗೊಳುತ್ತೆ ಅಲ್ವಾ. ಸೊ ಒಬ್ಬರಿಗೆ ಅಷ್ಟೇ ತಗೊಂಡ್ಬಿಟ್ಟು ಸೊ ಹಾಗಾಗಲ್ಲ. ಸೊ ಎಲ್ಲರಿಗೂ ಕೂಡ ನಾವು ಪ್ರಿಯಾರಿಟಿಗೆ ಟೈಮ್ ಕೊಡ್ಲೇಬೇಕಾಗುತ್ತೆ. ಸೊ ನಿನ್ನೆ ಒಂದು 2 ಮೆಂಬರ್ಸ್ ಆಲ್ಮೋಸ್ಟ್ ಸಾಲ್ವ್ ಆಗಿದೆ ಅನ್ಸುತ್ತೆ. ಸೊ ಯಾರ್ಯಾರು ಕ್ಲಾಸ್ ಎಲ್ಲ ನೋಡ್ಕೊಂಡು ಟ್ರೈ ಮಾಡಿದ್ರ, ಇಶ್ಯೂಸ್ ಎಲ್ಲ ಅಂದ್ರೆ ಏನೇನ್ ಫೇಸ್ ಮಾಡ್ತಿದ್ರೆ ಇಶ್ಯೂಸ್ ನ, ಅದೆಲ್ಲ ಕ್ಲಿಯರ್ ಆಗ್ತಾ ಬರ್ತಾ ಇದೆ. ಓಕೆನಾ? ಸೊ ನೀವು ಟ್ರೈ ಮಾಡಿದ್ರೆ ಸೊ ಎಲ್ಲರಿಗೂ ಕೂಡ ಸೊ ಟೈಮ್ ಕೊಟ್ಟು ಈ ಸೆಷನ್ಸ್ ಒಳಗಡೆ ಕಂಪ್ಲೀಟ್ ಮಾಡ್ಕೊಂಡು ಸೊ ಕ್ಲಾಸ್ ಬೇಗ ಅಂದ್ರೆ ನೆಕ್ಸ್ಟ್ ಕ್ಲಾಸಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಪ್ಲಾನಿಂಗ್ ಇದೆ. ಓಕೆನಾ? ಯಾಕಂದ್ರೆ ಸೊ ನೆಕ್ಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಸ್ಟಾರ್ಟ್ ಆಗುತ್ತೆ. ಹಾಗೇನೆ ವಿನ್ನಿಂಗ್ ಪ್ರಾಡಕ್ಟ್ಸ್ ಆಲ್ಮೋಸ್ಟ್ ಲಿಸ್ಟ್ ಔಟ್ ಮಾಡ್ಕೊಂಡ್ ಬರಕ್ ಹೇಳಿದ್ದೆ. ಸೊ ಇದ್ರಲ್ಲಿ ಕೆಲವೊಂದಿಷ್ಟು ಮೆಂಬರ್ಸ್ ಅಷ್ಟೇನೆ ಲಿಸ್ಟ್ ಔಟ್ ಮಾಡ್ಕೊಂಡ್ ಬಂದಿದ್ದೀರಾ. ಸೊ ಹೀಗೆಲ್ಲ ಆಗ್ತಾ ಇದೆ. ಸೊ ಬೇಗ ಲಿಸ್ಟ್ ಔಟ್ ಮಾಡ್ಕೊಂಡ್ ಬಂದು ವಿಡಿಯೋ ನೋಡ್ಕೊಳ್ಳಿ. ಓಕೆನಾ? ಓಕೆ ಸರ್, ಓಕೆ ಓಕೆ, ಥ್ಯಾಂಕ್ ಯು ಸರ್. ರಾಕೇಶ್ ಸರ್ ಹೇಳಿ. ಸರ್ ಅದು ರೂಪೋಸ್ ಕ್ಲಾಟ್ ಆಪ್ ಇದೆಯಲ್ಲ, ಅದು ನಾನು ಲಾಗಿನ್ ಆಗ್ತಾ ಇಲ್ಲ ಸರ್. OTP ಬರ್ತಾ ಇದೆ, ಬಟ್ OTP ಹಾಕಿದ್ರೆ ರೊಟೇಟ್ ಆಗ್ತಾ ಇದೆ, ಅದು ಲಾಗಿನ್ ಆಗ್ತಾ ಇಲ್ಲ. ಹೌದಾ? ಅದು ಏನೋ ಇಶ್ಯೂ ಆಗಿರ್ಬೇಕು ಅನ್ಸುತ್ತೆ ಆಕ್ಚುಲಿ. ಅದು ಏನ್ ಆಗ್ತಿದೆ ಅಂತ ಒಂದ್ಸರಿ ಸ್ಕ್ರೀನ್ ಶಾಟ್ ಎಲ್ಲ ಸೆಂಡ್ ಮಾಡ್ಕೊಂಡ್ರೆ. ಮಾರ್ಕೆಟ್ ಪ್ಲೇಸ್ ಅಂತ ಒಂದಿದೆ, ಮತ್ತೆ ಬಿಸ್ನೆಸ್ ಅಂತ ಒಂದಿದೆಯಲ್ಲ, ಅದು ನಾವು ಮಾರ್ಕೆಟ್ ಪ್ಲೇಸ್ ಕೊಡ್ಬೇಕಲ್ವಾ? ಹೌದೌದು, ಮಾರ್ಕೆಟ್ ಪ್ಲೇಸ್ ಫಸ್ಟ್ ಒನ್ ಲಿಂಕ್ ಇದೆ ಅಲ್ವಾ, ಅದೇ ಫಸ್ಟ್ ಒನ್ ಆಪ್ಷನ್. ಅದೇ ಕೊಟ್ಟಿದ್ದೀನಿ, ಬಟ್ ಅದು ಆಗ್ತಾ ಇಲ್ಲ, ಲಾಗಿನ್ ಆಗ್ತಾ ಇಲ್ಲ. 2 days ಟ್ರೈ ಮಾಡಿದೆ ನಾನು. ಹೌದಾ? ಚೆಕ್ ಮಾಡೋಣ ಇರಿ ಹಾಗಾದ್ರೆ. ಓಕೆನಾ? ಓಕೆ ಸರ್. ಸೊ ನಿಮ್ಗೆ ನಾನು ಇವಾಗ ಅದೇ ಮತ್ತೆ ತಿರ್ಗಾ ಕೇಳ್ತು, ಇದು ಗೋಡಾಡಿದು 23 rupees ಕೇಳ್ತದು. ಎಸ್ ಹೌದು, ಎಕ್ಸಾಕ್ಟ್ಲಿ. ಪೇಮೆಂಟ್ ಮಾಡಿದೆ, ಅದು ಮತ್ತೆ ಅದು ಫೇಲ್ಯೂರ್ ಅಂತ ಬಂದಿದೆ ಪೇಮೆಂಟ್. ಫೇಲ್ಯೂರ್ ಅಂತ ಬಂದಿದೆ. ಆಟೋ ಡೆಬಿಟ್ ಎಲ್ಲ ತಗೊಳುತ್ತೆ ಆಕ್ಚುಲ್ ಆಗಿ. ಕಟ್ ಆಗಿದೆ, ಅದು 5 to 7 days ಟೈಮ್ ತೋರಿಸ್ತಾ ಇದೆ. ಹೌದಾ? ರೈಟ್ ನಾವು ಅದು ನೀವು ನಂಗೆ ಒಂದು ಸ್ಕ್ರೀನ್ ಶಾಟ್ ಅಥವಾ ಶೇರ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅದು ಏನಾಗ್ತಿದೆ ಅಂತ. ಅಂದ್ರೆ ಇಮೇಲ್ಗೆ ಮೆಸೇಜ್ ಬಂದಿದೆಯಲ್ಲ, ಅದನ್ನ ನಾನು ನಿಮ್ಗೆ ಕಳ್ಸಿಕೊಡ್ತೀನಿ. ಕಳಿಸಿ. ಆ ರೂಪೋಸ ಕ್ಲೌಡ್ ತುಂಬಾ ಮೆಂಬರ್ಸ್ ಆಗಿದ್ದಾರೆ ಆಕ್ಚುಲ್ ಆಗಿ ಅದಕ್ಕೆ. ಸೊ ಅದೇನೇನೋ ಬರ್ತಾ ಇದೆ ಆಕ್ಚುಲ್ ಆಗಿ, ಅದು ಸರಿ ಮಾಡೋಣ ಅಂತ ಒಮ್ಮೆ.
ಓಕೆ ಸರ್ ಆಯ್ತು. ಎಸ್ಟರ್ಡೇ ಕ್ಲಾಸ್ ನಾನು attend ಆಗಿದ್ದಿಲ್ಲ. ಇಲ್ಲ, ಅದು ನಿಮ್ಗೆಲ್ಲರಿಗೂ ಆಕ್ಚುಲ್ ಆಗಿ ಏನಂದ್ರೆ ನಿನ್ನೆ ಕ್ಲಾಸ್ ಅಲ್ಲಿ ಯಾರು ಜಾಯಿನ್ ಆಗಿರ್ಲಿಲ್ಲ ಅಲ್ವಾ, ಸೊ ಹಾಗಾಗಿ ಕೆಲವೊಂದಿಷ್ಟು ಡೌಟ್ಸ್ ಇತ್ತು. ಕ್ಲಿಯರಿಂಗ್ ಸೆಷನ್ಸ್ ಇವತ್ತು ಕೂಡ ಅದೇ ಇರೋದು. ಆಕ್ಚುಲ್ ಆಗಿ ಏನಂದ್ರೆ ಕ್ಲಿಯರಿಂಗ್ ಸೆಷನ್ಸ್ ಅಂದ್ರೆ ಎಲ್ಲರೂ ವರ್ಕ್ ಮಾಡ್ತಾ ಇದ್ದೀರಾ, ಓಕೆನಾ. ಸೊ ಡೌಟ್ಸ್ ತುಂಬಾ ಇತ್ತು, ಹಾಗಾಗಿ ಕ್ಲಿಯರ್ ಮಾಡ್ಕೊಡ್ತಾ ಇದ್ದೀನಿ ಆಕ್ಚುಲಿ, ಅದಕ್ಕೋಸ್ಕರ. ಓಕೆ ಓಕೆ ಸರ್. ಓಕೆನಾ, ಸರಿ. ನಿಮ್ಗೇನಾದ್ರೂ ಮತ್ತೆ ಇದು ಬಿಟ್ಟು ರೋಬೋಸ್ ಕ್ಲೌಡ್ ಬಿಟ್ಟು ಮತ್ತೆ ಬೇರೆ ಏನಾದ್ರೂ ಇಶ್ಯೂ ಇದೆಯಾ, ಫೇಸ್ ಮಾಡ್ತಿದ್ದೀರಾ ಯಾವ್ದಾದ್ರು? ಗೋಡಾಡಿದು ಅದೇ ನಾನು 20 rupees ಪೇ ಮಾಡಿದೆ ಅಂದಲ್ಲ, ಅದನ್ನು ಕಟ್ ಆಯ್ತು, ಫೇಲ್ಡ್ ಅಂತ ಬಂದಿದೆ. ಅದೇ ಇದು ಟೀಮ್ಸ್ ಬಗ್ಗೆ ಇದ್ ಮಾಡ್ಬೇಕಾಗಿತ್ತು ಸರ್. ಅದೇ ಇವಾಗ ಇಷ್ಟೊತ್ತವರೆಗೂ ಹೇಳ್ತಾ ಇದ್ರಲ್ಲ ನೀವು, ಯಾರ್ದು ಲಾಗಿನ್ ಮಾಡಿ. ನಿಮ್ಗೆ ಇನ್ನೊಂದೇನಂದ್ರೆ ಥೀಮ್ಸ್ ನ, ಪ್ರೀಮಿಯಂ ಥೀಮ್ಸ್ ನ ಒಂದು 10 ಥೀಮ್ಸ್ ನ ಪ್ರೊವೈಡ್ ಮಾಡ್ತೀವಿ, ಓಕೆನಾ. ಓಕೆ ಸರ್. ಪ್ರೀಮಿಯಂ ಥೀಮ್ಸ್ ಇಟ್ಸ್ ಎ ಪೇಡ್ ಥೀಮ್, ಅದನ್ನ ಹೇಗೆ ಯೂಸ್ ಮಾಡ್ಬೇಕನ್ನೋದು ಪ್ರೊವೈಡ್ ಮಾಡ್ತೀವಿ, ಓಕೆನಾ. ಸೊ ನಾಳೆ ಹೇಳಿ. ಅದಕ್ಕೆ ನಾವು ಪೈಡ್ ಮಾಡ್ಬೇಕಾ ಅಂದೆ. ಬೇಡ 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 ಅಂದೆ. ಬೇಡ, ಯಾರು ಕೂಡ ಬೈ ಮಾಡಬೇಡಿ. ನಾವೊಂದು 10 ಥೀಮ್ಸ್ ನ ಪ್ರೊವೈಡ್ ಮಾಡ್ತೀವಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ, ಓಕೆನಾ. ಸೊ ಯಾವ್ದು ಕೂಡ ಇದ್ರಲ್ಲಿ ಶಾಪಿಫೈ ಯಾವ್ದು ಪೇ ಮಾಡಕ್ ಹೋಗ್ಬೇಡಿ, ಸರಿನಾ. ಓಕೆ ಓಕೆ ಸರ್ ಆಯ್ತು. ಅದು ಹೇಗೆ ಆಕ್ಟಿವೇಶನ್ ಮಾಡ್ಬೇಕು ಅನ್ನೋದು ಒಂದು ಸ್ಯಾಂಪಲ್ ತೋರಿಸ್ಕೊಡ್ತೀನಿ ನಾನು ನಿಮ್ಗೆ. ಸೊ ಅದೇ ರೀತಿನೇ ಸೊ ಜಿಪ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಸೊ ಅದನ್ನ ಅಪ್ಲೋಡ್ ಮಾಡ್ಬೇಕು, ಓಕೆನಾ. ಓಕೆ ಸೊ ಸರ್. ಯಾವುದೇ ಕಾರಣಕ್ಕೂ ನೀವು ಶಾಪಿಫೈ ಅಲ್ಲಿ ಏನ್ ಮಾಡ್ಬೇಕು ಗೊತ್ತಾ, ಶಾಪಿಫೈ ಅಲ್ಲಿ ಯಾವುದೇ ಪ್ರೀಮಿಯಂ ಥೀಮ್ ನ ಆಕ್ಟಿವೇಶನ್ ಮಾಡಬೇಡಿ. ಸೊ ಇನ್ನೊಂದು ಕಂಡೀಷನ್, ನಾನು ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ಅದನ್ನೇ ಹೇಳಿದ್ದೆ, ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ನೀವು ಆಲ್ರೆಡಿ ಏನ್ ಮಾಡಿರ್ತೀರಾ, ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ನ ಸೊ ಅಲ್ಲಿ ಕೊಟ್ಟಿರ್ತೀರಾ, ಕರೆಕ್ಟ್ ಅಲ್ವಾ. ಸೊ ನಾಳೆ ಡೇಟ್ ಗೆ ಡಿಡಕ್ಟ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಯಾವುದೇ ಕಾರಣಕ್ಕೂ ಪ್ರೀಮಿಯಂ ಥೀಮ್ ನ ಆಕ್ಟಿವೇಶನ್ ಮಾಡ್ಕೋಬೇಡಿ ನೀವಾಗ್ಲೇ. ಬೇಕಾದ್ರೆ ಫ್ರೀ ಇಲ್ಲ. ಥೀಮ್ಸ್ ಯಾವ್ದಾದ್ರು ಚೆಕ್ ಮಾಡಿ ನಿಮ್ ಪ್ರಾಕ್ಟೀಸ್ ಸರ್, ಪರ್ಪಸ್. ಚೆಕ್ ಮಾಡಿದೀನಿ ಅಷ್ಟೇ, ಯಾವ್ದು ಬೈ ಮಾಡಕ್ ಹೋಗಿಲ್ಲ. ಓಕೆ ಓಕೆ, ನೀವು ಬೈ ಮಾಡಿಲ್ಲ ಅಂದ್ರೆ ಅವ್ರು ಲೇಟರ್ ಆಗಿ ಪೇ ಮಾಡಿ ಅಂತ ಜಸ್ಟ್ ಒಂದು ನೋಟಿಫಿಕೇಶನ್ ಕೊಡ್ತಾನೆ ಯಾರು, ಶಾಪಿಫೈ ಅವರು. ಓಕೆ ಓಕೆ ಸರ್. ಓಕೆ, ಇಲ್ಲ. ಸೊ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ ಆಯ್ತಾ ಎಲ್ಲರೂ ಕೂಡ, ಯಾಕಂದ್ರೆ ಅದು ಆಲ್ಮೋಸ್ಟ್ 3 months ಗೆ ಆಟೋ ಡಿಡಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈ ನಿಮ್ಗೆ ಗೊತ್ತಾ ಇಂಟರ್ನ್ಯಾಷನಲ್ ಕಂಪನಿಗಳು ಹೇಗ್ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾ? ಆಕ್ಚುಲಿ ಹೇಗಂದ್ರೆ, ಸೊ ವಿತೌಟ್ ಎ OTP ಸೊ ಡಿಡಕ್ಟ್ ಆಗುತ್ತೆ. ಅದಕ್ಕೆ ನಾನು ನಿಮ್ಗೆ ಸ್ಟೋರ್ ಲೊಕೇಟಿಂಗ್ ಅದೆಲ್ಲ ನಾನು ನಿಮ್ಗೆ ಹೇಳ್ತೀನಿ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬರುತ್ತೆ. ಸೊ ಬರೋ ಕ್ಲಾಸ್ಗಳಲ್ಲಿ ಸೊ ಅದು ಹೇಗೆ ಏನೇನೆಲ್ಲ ಮಾಡ್ಬೇಕು ಅನ್ನೋದೆಲ್ಲ ಹೇಳ್ಕೊಡ್ತೀನಿ, ಸರಿನಾ. ಓಕೆ ಸರ್, ಥ್ಯಾಂಕ್ ಯು. Next to okay, just I will share the screen. ಹಲೋ ಸರ್. Sir, ಹೇಳಿ. ಇದು ಇವಾಗ ನಮ್ದು ಸೇವಿಂಗ್ಸ್ ಅಕೌಂಟ್ಸ್ ಇದಾವಲ್ಲ, ನಾವು ಸೇವಿಂಗ್ಸ್ ಅಕೌಂಟ್ಸ್ ನಾವು ಜಾಯಿನ್ ಮಾಡ್ಬೋದಾ ಇದಕ್ಕೆಲ್ಲ ಅಂತ? ಇಲ್ಲ ಕರೆಂಟ್ ಅಕೌಂಟ್ಸ್ ಬೇಕಾ, ಬ್ಯಾಂಕ್ದು? ಅಂದ್ರೆ ನೀವು ಅದನ್ನ ಆಡ್ ಮಾಡ್ಬೇಡಿ, ಒಂದಷ್ಟೇ ಆಡ್ ಮಾಡಿ, ಎಲ್ಲಾನು ಆಡ್ ಮಾಡಕ್ ಹೋಗ್ಬೇಡಿ. ನಾನು ಮಾಡಿಲ್ಲ, ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ಕರೆಂಟ್ ಅಕೌಂಟೇ ಬೇಕು, ಸೇವಿಂಗ್ಸ್ ಅಕೌಂಟ್ ಆಗುತ್ತಾ ಅಂತ. ಈಗ ಯಾವ್ದಾದ್ರು ತಗೊಳುತ್ತೆ, ಡೀಟೇಲ್ಸ್ ಕರೆಕ್ಟ್ ಆಗಿದ್ರೆ ಎಲ್ಲಾನು ತಗೊಳುತ್ತೆ ಆಕ್ಚುಲ್ ಆಗಿ, ಓಕೆನಾ. ಸೊ ನಿಮ್ದೇನಂದ್ರೆ ಸದ್ಯದ ಮಟ್ಟಿಗೆ ಅದನ್ನ ಅಕೌಂಟ್ ಯಾವ್ದು ಕೊಟ್ಟಿರ್ತೀರಲ್ಲ ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ, ಅಥವಾ ನೋಟ್ ಪ್ಯಾಡ್ ಅಥವಾ ಓಕೆನಾ ಬರ್ದಿಟ್ಕೊಳ್ಳಿ ಒಂದು ನೋಟ್ಸ್ ಅಲ್ಲಿ, ಅಥವಾ ಫೋನ್ ಅಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ಅದು ಮುಂದೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅದನ್ನ ಡಿಡಕ್ಟ್ ಮಾಡೋದಕ್ಕೂ ಕೂಡ, ಅಂದ್ರೆ ಅದನ್ನ ಕ್ಯಾನ್ಸಲ್ ಮಾಡೋದಕ್ಕೂ ಕೂಡ ಮುಂದೆ ಯೂಸ್ ಆಗುತ್ತೆ. ಸೊ ಅದನ್ನ ಹೇಗೆಲ್ಲ ಏನೇನ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ, ಬಟ್ ಕ್ಯಾನ್ಸಲ್ ಮಾಡೋ ತರ ಇರಲ್ಲ. ಸೊ ನಾನು ನಿಮ್ಗೆ ಏನೇನು ರೀಲೊಕೇಟಿಂಗ್ ಮಾಡ್ಬೋದು, ಹೇಗೆಲ್ಲ ಸೊ ಸ್ಟೋರ್ ನ ಅಂದ್ರೆ ಸೊ 1 year ವರೆಗೂ ಹೇಗೆ ಸೇವ್ ಮಾಡೋದು ಅನ್ನೋದನ್ನ ನಾನು ಹೇಳ್ತೀನಿ, ಸರಿನಾ. ಓಕೆ ಸರ್. ಓಕೆ, ಬೇರೆ ಏನೋ ಕ್ವಶನ್ ಇಲ್ಲ? ಓಕೆ ಸರಿ. ಪ್ರಸನ್ನ ಸರ್, ಒಂದೇ ನಿಮಿಷ. ಸರ್ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ಈಗ ಒಂದ್ ಹಂಗೆ ಕ್ರಿಯೇಟ್ ಮಾಡಿ ಹಾಕಿದ್ ಸರ್ ಅದ್ರ. ಓಕೆ ಸರ್, ಓಕೆ, ಚೆನ್ನಾಗಿದೆ. ಕ್ಯಾನ್ವಾದಿಂದ ರೆಡಿ ಮಾಡಿದೆ, ಬಟ್ ಇದರಲ್ಲಿ ಬಣ್ಣಗಳನ್ನ ಬಹಳ ತಗೊಂಡ ಸರ್. 1 2 3 4 5 ಬಣ್ಣ ತಗೊಂಡ ಸರ್ ಅದು. ಸರ್ ಬೇಡ ಸರ್ ಈಗ. ಸರ್ ಇನ್ನೊಂದೇನಂದ್ರೆ ಸರ್ ಇದ್ರಲ್ಲಿ ಇನ್ನೊಂದು ಮಿಸ್ಟೇಕ್ ಇದೆ ಸರ್, ಅದೇನಂತ ಫೈಂಡ್ ಔಟ್ ಮಾಡ್ತೀರಾ, ನೀವೇ ಹೇಳಿ. ಸರ್
ಇದು ಆಕ್ಚುಲಿ ಸರ್ JPG ಅಲ್ಲ, ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿ ಹಾಕಿದ್ರು ಆ ತರ ತೋರಿಸ್ತಾ ಇದೆ ಸರ್. ಅದು PNG ಫಾರ್ಮ್ಯಾಟ್ ಇದು. ಓಕೆ, ಒಂದು ನಿಮ್ದು ಬ್ಯಾಕ್ ಗ್ರೌಂಡ್ ರಿಮೂವಲ್ ಟೂಲ್ ಯೂಸ್ ಮಾಡಿದ್ರಾ ಸರ್ ನೀವು? ಹಾ ಮಾಡೇನ್ ಸರ್. ರಿಮೂವ್ ಮಾಡಿದ್ರು ಬ್ಯಾಕ್ ಗ್ರೌಂಡ್ ತೋರಿಸುತ್ತಾ ಸರ್ ಇದು? ಹ್ಞೂ ಸರ್. ಅದಕ್ಕೆ ನೋಡೋಣ, ನೀವರ ಒಂದು ತೋರಿಸ್ತೀರಿ ಸರ್, ಅದನ್ನ ಕಳಿಸ್ತೇನೆ ಬೇಕಾದ್ರೆ ಇಮೇಜ್. ಸರ್ ಅದೇ ಹೇಗೆ ಸರ್ ಇದು ವಿತೌಟ್ ಬ್ಯಾಕ್ ಗ್ರೌಂಡ್ ಅದು ಹೇಗೆ ತಗೊಳುತ್ತೆ ಸರ್ ಅದು? ಕಳಿಸ್ತೇನೆ ನೋಡಿ ಸರ್, ಅದು ನಿಮಗೆ ಇದು ಮಾಡಿ PNG ಮಾಡಿದ್ದ ಫಾರ್ಮ್ಯಾಟ್ ಕಳಿಸ್ತಾ ಇದ್ದೇನೆ ಸರ್. ಕಳಿಸಿ. ಅದು PNG ಕಳ್ಸಿದ್ರೆ ಬ್ಲಾಕ್ ಆಗಿ ಬರುತ್ತೆ ನೋಡಿ ಸರ್. ವಾಟ್ಸ್ಆಪ್ ಅಲ್ಲಿ ಬಂದಿದೆನಾ ನಾನು ಕಳ್ಸಿರೋದು? ಹಾ ಸರ್, ನಾ ಕಳಿಸೇ ನೋಡಿ ಸರ್, ಈಗ ಅದ ತರನ ಐತಿ. ಓಕೆ ಸರ್, ಓಕೆ, ಚೆಕ್ ಮಾಡ್ತೀನಿ ಸರ್, ಒಂದು ಸೆಕೆಂಡ್. ಹಾ ಸರ್, ನಿಮ್ಮ ವಾಟ್ಸ್ಆಪ್ ಕಳಿಸಿ ನೋಡಿ ಸರ್. ಹಾ ಸರ್ ಏನಂದ್ರೆ ಹಾ ಸರ್. ಸರ್ ಏನಂದ್ರೆ ಫಸ್ಟ್ ಲೋಗೋ ಕಲರ್ ನ ಚೇಂಜ್ ಮಾಡ್ಬಿಡಿ ಸರ್. ಹಾ ಸರ್. ಫಸ್ಟ್ ಲೋಗೋ ಕಲರ್ ನ ಚೇಂಜ್ ಮಾಡಿ 2 ಕಲರ್ ಕಾಂಬಿನೇಷನ್ ಅಷ್ಟೇ ಯೂಸ್ ಮಾಡಿ. ಆಮೇಲೆ ಓಕೆ ಸರ್. ಕಲರ್ಸ್ ನ ಜಾಸ್ತಿ ಯೂಸ್ ಮಾಡೋದು ಬೇಡ ಅಂತ ನನ್ನ ಒಪಿನಿಯನ್ ಸರ್. ಆಕ್ಚುಲಿ ಯಾವ್ದು ಸರ್? ಡಾರ್ಕ್ ಕಲರ್ಸ್ ಇದೆಯಲ್ಲ ಸರ್, ಇದು ವೆಲ್ಕಮ್ ಟು ಅವರ್ ಸ್ಟೋರ್ ಅಂತ ಇದೆಯಲ್ಲ ಸರ್, ಯೆಲ್ಲೋ ಕಲರ್. ಹಾ ಸರ್. ಸ್ವಲ್ಪ ಡಾರ್ಕ್ ಕಲರ್ಸ್ ನ ಬಿಟ್ಟು ಸೊ ಲೈಟ್ ಕಲರ್ಸ್ ನ ಯೂಸ್ ಮಾಡಿ ನೋಡಿ, ಓಕೆನಾ? ಸೊ ಬ್ರಾಂಡೆಡ್ ಯಾವ್ದಾವ್ದು ಕಲರ್ಸ್ ನ ಯೂಸ್ ಮಾಡ್ಬೋದು ಅನ್ನೋದನ್ನ ಸೆಲೆಕ್ಷನ್ ಮಾಡಿ, ಓಕೆನಾ? ಲೋಗೋ ಕಲರ್ ಇದೆಯಲ್ಲ ಸರ್, ಲೋಗೋ ಕಲರ್ ನ 2 ಕಲರ್ ಕಾಂಬಿನೇಷನ್ ಅಂತ 2 ಕಲರ್ಸ್ ಅಷ್ಟೇನೆ ಹುಡುಕಿ ವಿತೌಟ್ ಬ್ಯಾಕ್ ಗ್ರೌಂಡ್. ಲೋಗೋ ಒಂದು ಫೈನಲೈಸ್ ಮಾಡಿದ್ಮೇಲೆ ನಾನು ನಿಮ್ಗೆ ಕನೆಕ್ಟ್ ಮಾಡ್ಬಿಟ್ಟು ಸೊ ಸೊಲ್ಯೂಷನ್ ಕೊಡ್ತೀನಿ ಸರ್. ಬ್ಯಾಕ್ ಗ್ರೌಂಡ್ ವಿತೌಟ್ ಬ್ಯಾಕ್ ಗ್ರೌಂಡ್ ಸೊ ಓಕೆ ಸರ್. ಇದೇ ತರ ಇದು ನಡೀತಿದಾರಲ್ಲ ಸರ್, PBG ಕಾರ್ಟ್ ಅಂತಂದಿದ್ದು ಮ್ಯಾಗಡೆ ಒಂದು ಬ್ಯಾಗ್ ಐತಲ್ಲ, ಅದಷ್ಟು ಇದ್ರ ಸಾಕಲ್ಲ ಸರ್, ಅದನ್ನ 2 ಕಲರ್ಗೆ ಇದು ಮಾಡ್ಕೊತೀನಿ, ಕನ್ವರ್ಟ್ ಮಾಡ್ತಾನೆ. ಮಾಡಿ ಸರ್. ಬರುತ್ತೆ ಸರ್. ಏನಂದ್ರೆ ಈಗ ಲೋಗೋ ಪಕ್ಕದಲ್ಲಿ ಕೊಟ್ರು ಓಕೆ ಲೆಟರ್ಸ್ ನ, ಇಲ್ಲ ಕೆಳಗಡೆ ಕೊಟ್ರು ಪರವಾಗಿಲ್ಲ ಸರ್. ಈಗ ಮಾಡಿದಿರಲ್ವಾ ಸೇಮ್ ಆಸ್ ಇಟ್ ಇಸ್. ಬಟ್ ಏನಂದ್ರೆ ಸೊ ನಿಮ್ಗೆ ಸ್ಕ್ರೀನ್ ಅಲ್ಲಿ ವಿಸಿಬಲ್ ಆಗ್ತಿದೆ, ನೋಡ್ತಿದಿರಲ್ವಾ ಸರ್? ಹಾ ಸರ್. ಕಲರ್ ಕಾಂಬಿನೇಷನ್ ಸ್ವಲ್ಪ ಚೇಂಜ್ ಮಾಡಿ. ಬಟ್ ಏನಂದ್ರೆ ಇಲ್ಲಿ ಏನಂದ್ರೆ ಸರ್, ಈಗ ಲೋಗೋ ಕಲರ್ ಅಲ್ಲಿ ನೀವ್ ಏನ್ ಯೂಸ್ ಮಾಡಿರ್ತೀರಾ ಸೊ ಅದೇ ಕಲರ್ಸ್ ನ ಸೊ ವೆಬ್ಸೈಟ್ಸ್ ಅಲ್ಲೂ ಯೂಸ್ ಮಾಡ್ಬೇಕಾಗುತ್ತೆ ನಾವು. ಹೌದು ಸರ್, ಹೌದು. ಈಗ ಅದನ್ನ ಚೇಂಜ್ ಮಾಡಕತ್ತ ಸರ್. ಹಂಗ ನಿಮಗೆ ಅದೊಂದು ಇದು ಒಂದು ಕ್ರಿಯೇಟ್ ಮಾಡಿದ್ಕ ಹಾಕಿ ಸರ್, ಅದನ್ನ ಹಂಗ ರೆಡಿ ಮಾಡಿ. ಇದ ತರನ ಈಗ ನಾನು ಇದರಲ್ಲಿ ಏನದು ಇದಕ್ಕ ಕಲರ್ ಕಾಂಬಿನೇಷನ್ ಕೊಡು ಅಂತಂದು ಚಾಟ್ GPT ಗೆ ಹಾಕಿದ್ ಸರ್. ಅದು ರೆಡಿ ಮಾಡಕತ್ತೈತಿ, ಅದು ಜನರೇಟ್ ಆಗತ್ತಿಗೆ ನಾನು ಅದ ತರನ ಎಲ್ಲ ಇದನ್ನ ವೆಬ್ಸೈಟ್ ರೆಡಿ ಮಾಡ್ಕೊಂಡ್ಬಿಡ್ತೇನೆ ಸರ್, ಎರಡ ಕಲರ್ ನಲ್ಲೇ. ಓಕೆ. ಆಮೇಲೆ ಇನ್ನೊಂದ್ ಸರ್ ಏನಂದ್ರೆ, ನೀವು ಪ್ರಾಡಕ್ಟ್ ನ ಲಿಸ್ಟ್ ಔಟ್ ಮಾಡಿದ್ಮೇಲೆ ಅದಕ್ಕೆ ರಿಲೇಟೆಡ್ ಆಗಿರೋದು ಏನಿದೆ, ಅದಕ್ಕೆ ರಿಲೇಟೆಡ್ ಆಗಿರೋದು ಸ್ಲೈಡ್ಸ್ ನ ಕ್ರಿಯೇಟ್ ಮಾಡ್ಬೇಕು. ಈ ಸ್ಲೈಡ್ಸ್ ಇದೆಯಲ್ಲ ಸರ್, ಇದು ಸ್ಲೈಡ್ಸ್ ಯೂಸ್ ಆಗಲ್ಲ ಸರ್. ಆಕ್ಚುಲಿ ಇಟ್ಸ್ ನಾಟ್ ರಿಲೇಟೆಡ್ ಟು ದಟ್ ಪ್ರಾಡಕ್ಟ್ಸ್ ಅಂತ. ಓಕೆ ಸರ್. ಓಕೆ. ಹಾ ಓಕೆನಾ ಸರ್? ಲೇಟರ್ ಆನ್ ಜಸ್ಟ್ ಇದು ಸಿಂಪಲ್ ಆಗಿ ಡಮ್ಮಿ ತರ ಇರಲಿ ಸರ್ ಸದ್ಯಕ್ಕೆ, ಯಾವ್ದು ಸ್ಲೈಡರ್ಸ್. ಓಕೆ ಸರ್. ಓಕೆನಾ ಸರ್? ಲೇಟರ್ ಆನ್ ನೀವು ಪ್ರಾಡಕ್ಟ್ ನ ಅಪ್ಲೋಡ್ ಮಾಡಿದ್ಮೇಲೆ ಸೊ ನಾವು ಅದಕ್ಕೆ ಸ್ಲೈಡರ್ಸ್ ಬಗ್ಗೆ ಥಿಂಕ್ ಮಾಡೋದು ಸರ್. ಯಾಕಂದ್ರೆ ಸೊ ವೆಬ್ಸೈಟ್ ಈಗಲಿಂದ ಇಟ್ಸ್ ನಾಟ್ ಎ ಫೈನಲ್ ಔಟ್ಪುಟ್ ಸರ್ ನಿಮ್ದು. ಓಕೆ ಸರ್. ಇದು ನಿಮ್ ಫೈನಲ್ ಔಟ್ಪುಟ್ ಅಲ್ಲ ಸರ್. ಪ್ರಾಡಕ್ಟ್ ಎಲ್ಲ ಅಪ್ಲೋಡ್ ಮಾಡಿದ್ಮೇಲೆ ಕಾಂಟ್ಯಾಕ್ಟ್ ಅಲ್ಲಿ ನಿಮ್ದೇನು ಸ್ಟೋರ್ ಲೊಕೇಶನ್, ಆಮೇಲೆ ಕಾಂಟ್ಯಾಕ್ಟ್ ಫಾರ್ಮ್ ಬರುತ್ತೆ, ಓಕೆನಾ ಸರ್? ಇದೆಲ್ಲ ಡೀಟೇಲ್ಸ್ ಬರುತ್ತೆ ವಿತ್ ಇಮೇಲ್ ID, ಆಮೇಲೆ ಕೆಲವೊಂದಿಷ್ಟೆಲ್ಲ ಡೀಟೇಲ್ಸ್ ಬರ್ತವೆ, ಓಕೆನಾ ಸರ್? ಅದೆಲ್ಲ ಡೀಟೇಲ್ಸ್ ಆಡ್ ಮಾಡಿದ್ಮೇಲೆ ಸೊ ಸ್ಲೈಡರ್ಸ್ ಗೆ ಹೋಗ್ಬಿಟ್ಟು ಚೇಂಜ್ ಮಾಡ್ಬೋದು, ಓಕೆನಾ ಸರ್? ಓಕೆ ಸರ್. ಸರ್ ಇನ್ನೊಂದ್ ಸರ್, ನಾನು ಪೇಜಸ್ ಅನ್ನ ಆಡ್ ಮಾಡಿದ್ದೇನೆ ಸರ್, ಅವು ಯಾಕೆ ಶೋ ಆಗ್ತಾ ಇಲ್ಲ ಸರ್ ಇನ್ನು? ಸರ್ ಅದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ, ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ಓಕೆನಾ ಸರ್? ಆ ಪೇಜಸ್ ನ ಶೋ ಆಗುತ್ತೆ ಸರ್. ನೀವು ಅದನ್ನ ಮೆನೂಸ್ ಮೇಲೆ ಕ್ಲಿಕ್ ಮಾಡೋ ಪೇಜಸ್ ನ ಆಡ್ ಮಾಡಿದ್ಮೇಲೆ ಮೆನೂಸ್ ಅಲ್ಲಿ ಅದನ್ನ ಕ್ರಿಯೇಟ್ ಮಾಡೋದು ಹೇಳ್ಕೊಡ್ತೀನಿ ಸರ್. ಅದನ್ನೇನು ಹೇಳಿಲ್ಲ.
ಹಾ ಸರ್. ಕೇಳಿಸ್ತಾ ಇದೆ ಹಾ ಸರ್. ಸರ್, ಕೇಳಿಸ್ತಾ ಇದೆ. ಹಾ ಕೇಳಿಸ್ತದೆ ಸರ್. ಹಾ, ನಿಮ್ಗೆ ಅದನ್ನ ಹೇಳ್ಕೊಡ್ತೀನಿ ಸರ್ ಕ್ಲಾಸ್ ಅಲ್ಲಿ. ಅದಿನ್ನೂ ಸ್ಟಾರ್ಟ್ ಮಾಡಿಲ್ಲ ಸರ್. ಓಕೆನಾ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಅದನ್ನ ಹೇಳ್ಕೊಡ್ತೀನಿ. ಓಕೆ ಸರ್. ಓಕೆ ಓಕೆ ಸರ್. ಓಕೆ ಸರ್, ಇಲ್ಲಿವರೆಗೂ ಸೊ ಫೈನಲ್ ಆಗಿ ಎಲ್ಲಾನು ಅರ್ಥ ಆಗಿದೆ ಅಲ್ಲ ಸರ್? ಯಾವುದೇ ಡೌಟ್ಸ್ ಯಾವ್ದು ಇಲ್ಲ ಅಲ್ಲ ಸರ್ ಈಗ? ಯಾವ್ದೇ ಸರ್ ಡೌಟ್ ಇಲ್ಲ ಸರ್. ಓಕೆ 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 ಸರ್. ಸರ್ ಇನ್ನೊಂದ್ ಹಂಗ ವಾಟ್ಸಪ್ ಕಳಿಸಿದೆ ನೋಡಿ ಸರ್. ಒಂದು ನಿಮಿಷ. ಹಾ ಸರ್. ಸರ್, ಇದು ಅಲ್ವಾ ನೀವು ಕಳ್ಸಿರೋದು? ಪೇಜಸ್ ಅಲ್ವಾ ಸರ್ ಈಗ ಕಳ್ಸಿರೋದು? ಹಾ ಎಸ್ ಸರ್, ಎಸ್ ಸರ್. ಹಾ ಸರ್, ಯೂಸ್ಫುಲ್ ಲಿಂಕ್, ಅಬೌಟ್ ಅಸ್, ಪ್ರಾಡಕ್ಟ್, ಇದು. ಓಕೆ, ಪೇಜಸ್. ಓಕೆ ಓಕೆ, ಡನ್ ಸರ್. ಹಂಗೆ ಸರ್, ಅದು ಲೋಗೋ ನೋಡಿ ಸರ್ ಅದ್ರ ಮೇಲೆ ಇರೋದ. ಲೋಗನ ಸರ್, ಒಂದು ನಿಮಿಷ. ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿದ್ದೇನೆ ಸರ್ ಇದನ್ನ. ಫೈನಲ್ ಒಂದ್ ಯಾವ್ದಾರ ಲೋಗೋ ಇದು ಮಾಡಿರಿ ಅಂತ ಸರ್ ಅದಕ್ಕೆ. ಸರ್, ಇನ್ನೊಂದು ಕಲರ್ ಕಾಂಬಿನೇಷನ್ ಇದು ಓಕೆ ಸರ್, ಬಟ್ ಕಲರ್ ಕಾಂಬಿನೇಷನ್ ಇನ್ನು ಕೂಡ ಸ್ವಲ್ಪ ನೋಡಿ ಸರ್, ಬೇರೆ ಕಲರ್ಸ್ ಏನಾದ್ರು ಇದ್ರೆ. ಯಾಕಂದ್ರೆ ಇದು ಆಲ್ಮೋಸ್ಟ್ ಚೆನ್ನಾಗಿದೆ ಸರ್ ಮಾಡಿರೋದು, ಬಟ್ ಇನ್ನು ಕಲರ್ sir. ವೈಸ್ ನೋಡ್ತಿರಲ್ಲ. ನಾನು sir. ಏನ್ ಮಾಡ್ತೀನಿ ಗೊತ್ತಾ ಸರ್? ಫಸ್ಟ್ ಏನಂದ್ರೆ ಒಂದ್ ಡಿಸೈನ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಎಲ್ಲರೂ ಕೂಡ ಹ್ಮ್ sir. ಹೇಳ್ತಾ ಇರೋದು ಏನಂದ್ರೆ, ಒಂದೇ ಡಿಸೈನ್ ಗೆ ಇದನ್ನ ಫೈನಲೈಸ್ ಮಾಡ್ಬೇಡಿ. ಇನ್ನು ನಾನು ಇದಕ್ಕಿಂತ ಬೆಟರ್ ದೆನ್ ಏನ್ ಮಾಡ್ಬೋದು ಅನ್ನೋದು ಯೋಚನೆ ಮಾಡಿ. ಓಕೆನಾ? ಸೊ ಇದಕ್ಕಿಂತ Okay. ಬೆಟರ್ ದೆನ್ ಕಲರ್ ಕಾಂಬಿನೇಷನ್. ಓಕೆನಾ? ಸೊ ಇದ್ರ ಎಲ್ಲ ಕಲರ್ ಕಾಂಬಿನೇಷನ್ ಫಿಕ್ಸ್ ಆದ್ಮೇಲೆ ನಾನು ಯಾವ ಫಾಂಟ್ ಕೊಟ್ರೆ ಚೆನ್ನಾಗಿ ಕಾಣಿಸ್ಬೋದು. ಸೊ ನೀವು ಮಾಡಿದೀರಾ ಸರ್, ಆಕ್ಚುಲ್ ಆಗಿ ಚೆನ್ನಾಗಿ ಮಾಡಿದೀರಾ. PB ಈಸಿ ಕಾರ್ಟ್ ಅಂತ. ಓಕೆನಾ? PB ಬಂದು ಕ್ಯಾಪಿಟಲ್ ಅಲ್ಲಿ ಮಾಡಿದೀರಾ, ಈಸಿ ಕಾರ್ಟ್ ಅನ್ನೋದು ಸ್ಮಾಲ್ ಅಲ್ಲಿ ಮಾಡಿದೀರಾ. ಆಕ್ಚುಲಿ ಅದು ಲುಕಿಂಗ್ ಗುಡ್ ಆದ್ರೆ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಲೋಗೋನ ಇನ್ನೂ ಸ್ವಲ್ಪ ಇನ್ನೂ ವೆರೈಟಿ ಆಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ಬೋದು ಸರ್. ಈ PB ಈಸಿ ಕಾರ್ಟ್ ಚೆನ್ನಾಗಿ ಕಾಣಿಸ್ತಿದೆ ಸರ್. P ಅನ್ನೋ ಲೋಗೋ ಇದೆ ಅಲ್ವಾ ಸರ್? ಪಿ ಅನ್ನೋ ಲೋಗೋ ಸರ್, ಅದನ್ನ ಇದನ್ನ ಮಾಡಿ ನೋಡಿ ಸರ್, ಅದನ್ನ 3D 3D ಮಾಡಿದ್ರೆ. ಹೌದು ಸರ್. ಅಂದ್ರೆ ಅದು ಸ್ವಲ್ಪ ಇನ್ನು ಕಲರ್ ಕಾಂಬಿನೇಷನ್ ಬೇರೆ ಏನಾದ್ರು ಮಾಡ್ಬೋದಾ ಅನ್ನೋದು ನೋಡಿ ಸರ್. ಕಲರ್ ಬೇರೆ ಅಂದ್ರೆ ಕಲರ್ ಕಾಂಬಿನೇಷನ್ ಚೇಂಜ್ ಮಾಡಿ ಸರ್. ಏನ್ ಮಾಡ್ತೀರಾ ಅಂದ್ರೆ, ಒಂದು 5 ರಿಂದ 10 ಡಿಸೈನ್ ನ ಮಾಡ್ಬಿಟ್ಟು ಕಳಿಸಿದ್ರೆ ಇಟ್ಸ್ ಬೆಟರ್ ದೆನ್ ಅಂತ ಹೇಳ್ಬೋದು ಸರ್. ಅದ್ರಲ್ಲಿ ಸೆಲೆಕ್ಷನ್ ಮಾಡೋದಕ್ಕೆ ಬೆಸ್ಟ್. ಓಕೆ ಸರ್. ಓಕೆ, ಡನ್ ಸರ್. ಇನ್ನೊಂದ್ ಸರ್, ಹಲೋ. ಹಾ ಸರ್. ಕರ್ನಾಟಕದ್ದು ನಮ್ದು ಆಗಿರೋದ್ರಿಂದ ಕರ್ನಾಟಕ ಮ್ಯಾಪಿನ ತರ ಹಳದಿ ಮತ್ತು ರೆಡ್ ನಾವ್ ಯೂಸ್ ಮಾಡ್ಬೋದಾ ಸರ್? ಮತ್ ನಾಳೆ ಲೀಗಲಿ ಏನಾರ ಪ್ರಾಬ್ಲಮ್ ಆಗುತ್ತಾ? ಸರ್, ಏನು ಪ್ರಾಬ್ಲಮ್ ಆಗಲ್ಲ ಸರ್, ಸದ್ಯಕ್ಕೆ ಬೇಡ ಅಂತ ನಾನು ಹೇಳ್ತೀನಿ ಸರ್. ಓಕೆ ಸರ್. ಸರ್, ಯಾಕೆ ಅಂದ್ರೆ ಈಗ ಆಲ್ಮೋಸ್ಟ್ ಕೆಲವೊಂದು ಕಂಪ್ನೀಸ್ ಗಳು ಯೂಸ್ ಮಾಡ್ತಾ ಇದಾರೆ ಸರ್. ಇನ್ನೊಂದೇನ್ ಗೊತ್ತಾ ಸರ್ ನಿಮ್ಗೆ? ರೆಡ್ ಅಂಡ್ ಎಲ್ಲೋ ಅಂದ್ರೆ ರೆಡ್ ಅಂಡ್ ಎಲ್ಲೋ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ತುಂಬಾ ಏನಂದ್ರೆ ಆಡ ಕಾಣಿಸುತ್ತೆ ಸರ್. ಅದು ಒಂಥರ ಓಕೆ ಸರ್. ಹೇಗ್ ಕಾಣಿಸುತ್ತೆ Okay, sir. ಅಂದ್ರೆ ಚೆಕ್ ಮಾಡಿ ಸರ್, ಹೇಳ್ತೀನಿ ನಾನು. ನೀವು ಕಲರ್ ಆಡ್ ಮಾಡಿ ನಂಗೆ ಕಳ್ಸಿ ಸರ್. ನೋಡಿ ನಿಮ್ಗೆ ಅನ್ಸುತ್ತೆ ಅದು ಎಷ್ಟು ಡಾರ್ಕ್ ಆಗಿ ಕಾಣಿಸುತ್ತೆ ಅಂದ್ರೆ ಅಷ್ಟು ಡಾರ್ಕ್ ಆಗಿ ಕಾಣಿಸುತ್ತೆ. ಆಕ್ಚುಲಿ ಈ ಕಾಂಬಿನೇಷನ್ ನಾವು ಆಲ್ರೆಡಿ ಪ್ರೀವಿಯಸ್ ಟ್ರೈ ಮಾಡಿದೀವಿ ಸರ್. ಹಾ ಸರ್. ಟ್ರೈ ಮಾಡಿದೀವಿ. ಹೆವಿ ಇದು ಕಾಣಿಸುತ್ತೆ ಸರ್ ಅದು ಆಕ್ಚುಲಿ. ಅಂದ್ರೆ ಕಣ್ಣಿಗೆ ದುಡಿಯುತ್ತೆ. ಹೌದ್ ಸರ್, ಹೌದ್ ಸರ್. ಹಂಗೆ ಬಂದತ್ ಸರ್, ಬಹಳ ಹಾರ್ಡ್ ಆಗೈತಿ. ಹಾಗಾಗುತ್ತೆ. ಒಂದ್ಸರಿ ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಸರ್. ಇಲ್ಲ ಸರ್, ಮಾಡಿ ನೋಡಿದೀನಿ. ಅದಕ್ಕೆ ನಿಮ್ಗೆ ನಮ್ಗೆ ನಾಳೆ ಏನಾದ್ರು ಸಮಸ್ಯೆ ಆಗುತ್ತಾ ಅಥವಾ ಇದು ಬಹಳ ಹಾರ್ಡ್ ಐತ್ ಬಿಡ್ರಿ, ಬೇಡ ಅದನ್ನ ನಿಮ್ಗೂ ಹಂಗ ನಾನ್ ನಿಮ್ ಗಮನಕ್ಕೆ ತಂದ್ ಸರ್. ಹಂಗ ಇಲ್ಲ ಸರ್, ಅದೇನೋ ಪ್ರಾಬ್ಲಮ್ ಆಗಿಲ್ಲ ಸರ್. ನೀವು ಕಲರ್ ಯಾವ್ದಾದ್ರು ಯೂಸ್ ಮಾಡ್ಬೋದು, ಬಟ್ ಏನಂದ್ರೆ ಅದು ನಿಮಗೆ ಎಕ್ಸಾಕ್ಟ್ ಆಗಿ ಈಗ ನೋಡಿ ಸರ್, ಈಗ ಕಲರ್ ಚೇಂಜ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಈಗ ಫೈನಲೈಸ್ ನೀವು ಯಾವ್ದಾದ್ರು ಮಾಡಿದ್ರೆ ಲೇಟರ್ ಆನ್ ಚೇಂಜ್ ಮಾಡ್ಕೋಬಹುದು. ಬಟ್ ಏನಾಗುತ್ತೆ ಅಂದ್ರೆ, ಸೊ ಲೋಗೋಗೆ ಮತ್ತೆ ವೆಬ್ಸೈಟ್ ಗೆ ಮ್ಯಾಚ್ ಆಗಿರ್ಬೇಕು ಅದು ಕಾಂಬಿನೇಷನ್. ಓಕೆ ಸರ್. ಎಸ್ ಸರ್, ಎಸ್ ಸರ್. ಓಕೆನಾ? ಇನ್ನೊಂದೇನ್ ಗೊತ್ತಾ ನಿಮ್ಗೆ? ಕಲರ್ಸ್ ಅಲ್ಲಿ ಟೋಟಲ್ ಆಗಿ 3 ಕಲರ್ಸ್ ನ ಕಾಂಬಿನೇಷನ್ ಮಾಡ್ಕೊಂತಾರೆ. ಏನ್ ಗೊತ್ತಾ ನಿಮ್ಗೆ? ರೆಡ್, ಗ್ರೀನ್, RGB ಕಲರ್ಸ್ ಅಂತ ಕರೀತಾರೆ. ರೆಡ್ ಏನು RGB, ರೆಡ್, ಗ್ರೀನ್, ಬ್ಲೂ ಅಂತ ತಗೊಳ್ತಾರೆ. ಆಕ್ಚುಲಿ ಫೋಟೋಶಾಪ್ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ ಇದು. ಎಸ್ ಸರ್, ಎಸ್ ಎಸ್. ಓಕೆನಾ ಸರ್? ಈ ತರ ಕಲರ್ಸ್ ಎಲ್ಲ ಕಾಂಬಿನೇಷನ್ ಯೂಸ್ ಮಾಡ್ಕೊಂತಾರೆ. ಬಟ್ ಏನಂದ್ರೆ ರೆಡ್ ಅನ್ನೋದು ಇಟ್ಸ್ ಎ ಮಿಕ್ಸ್ಡ್ ಕಲರ್ಸ್. ಅಂದ್ರೆ ಇವು 3 ಕಲರ್ ಇಂದ ಬೇರೆ ಕಲರ್ಸ್ ಎಲ್ಲ ಏನಂದ್ರೆ ನಾವು ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಮಿಕ್ಸ್ಡ್ ಕಲರ್ಸ್ ನ ಯೂಸ್ ಮಾಡ್ಕೊಳ್ತಾರೆ. ಸೊ ಫೋಟೋಶಾಪ್ ಆಗಿರ್ಬೋದು, ಕ್ಯಾನ್ವಾ ಆಗಿರ್ಬೋದು, ಈ ತರ ಕಲರ್ಸ್ ಎಲ್ಲ. ಸೊ ಗ್ರೇಡಿಯಂಟ್ ಕಲರ್ಸ್ ಆಗಿರ್ಬೋದು.
ಎಸ್ ಸರ್ ಎಸ್ ಸರ್ ಹಾ ಸರ್. ಓಕೆ ಸರಿ ಸರ್ ಆಯ್ತು. ಸರ್ ಏನೋ ಡೌಟ್ಸ್ ಇಲ್ಲ ಸರ್ ಇನ್ನೊಂದ್ ಸರ್, ಹಾ ಈಗ ಶೀಡ್ಸ್ ಅಂತ ಮೊನ್ನೆ ಒಂದು ಲೋಗೋ ಹಾಕಿದಿರಲ್ಲ ಸರ್ ನೀವು, ಬೆಳಕು ಶೀಡ್ಸ್. ಹಾ ಬೆಳಕು ಸಿಕ್ಸ್ ಹಾ ಹಾ ಅದೇ ತರ ನಾವು ಕಿಚನ್ಸ್ ಈ ಒಂದ ಕಿಚನ್ ಸಂಬಂಧಪಟ್ಟದ ಒಂದೇ ಇದು ಮಾಡ್ಕೋಬಹುದಲ್ಲ ಸರ್? ಆಬ್ವಿಯಸ್ಲಿ ಮಾಡ್ಕೋಬಹುದು ಸರ್. ಅಂದ್ರೆ ಇಷ್ಟೊಂದು ಇದು ಮಾಡೋದ್ಕಿಂತ ಒಂದ್ ಅಂದ್ರೆ ಆ ಲೋಗೋದಲ್ಲಿ ಈ ಐಟಮ್ ಬಂದ್ಬಿಡುತ್ತೆ, ಅದು ಶೀಟ್ಸ್ ಅಂತಂದ್ ಹೆಂಗ ಬೆಳಕು ಅಂತ ಬಂದ್ಬಿಡುತ್ತೆ ಸರ್ ಅಲ್ಲಿ. ಹಾ ಅದೇ ತರ ನಾವು ಕಿಚನ್ಸ್ ಅಥವಾ ಕ್ಲಾತಿಸ್ ಅಂತಂದ್ ಹಿಂಗ ಸರ್ ಮಾಡ್ಬೋದು ಸರ್. ಸರ್ ಇನ್ನೊಂದು ಹೇಳ್ತೀನಿ ಸರ್, ನೀವು ಪರ್ಫೆಕ್ಟ್ ಗ್ರಾಫಿಕ್ ಡಿಸೈನ್ ಯಾರು ಆಗ್ಬೇಕು ಅಂತ ಏನಿಲ್ಲ ಸರ್. ಕ್ಲಿಯಾರಿಟಿ ಹೇಳ್ತಿದ್ದೀನಿ ಸರ್. ಈಗ ತುಂಬಾ ಈಸಿ ಇದೆ ಸರ್ ಈಗ ಡಿಸೈನ್ಸ್ ಮಾಡೋದು, ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ ಸರ್. ಯಾಕಂದ್ರೆ ಸರ್ ಇವತ್ತು ನೀವೊಂದ್ ಇದು ಕಳ್ಸಿರಿ ನೋಡಿ ಸರ್, ಅದನ್ನ ಓದಿದ್ವಿ ನಾವು. ಟಾಪ್ ಸ್ಟಿಚಿಂಗ್ ಮಾಡೋದ್ರ ಬಗ್ಗೆ ಒಂದು ನೋಟ್ಸ್ ಕಳ್ಸಿರಲ್ಲ ಸರ್, ಉದ್ಯೋಗ. ಹಲೋ ಒಂದ್ ನಿಮಿಷ ಸರ್. ಸರ್ ಒಂದ್ ನಿಮಿಷ ಸರ್, ಹೇಳಿ ಸರ್. ಈಗ ನೀವು ಉದ್ಯೋಗ ಅಂತ ಒಂದ್ ಇದು ಕಳ್ಸಿದ್ರಿ ನೋಡಿ ಸರ್ ಇವತ್ತು. ಹಾ ಸರ್, ಉದ್ಯೋಗ ಪ್ಲಸ್ ಅದ್ರಲ್ಲಿ ಸ್ಟಡಿ ಮಾಡಿದ ಪ್ರಕಾರ ಅವ್ರೇನ್ ಹೇಳ್ತಾರ ಅಂದ್ ಸರ್, ಆಲ್ಮೋಸ್ಟ್ ಆಲ್ ಬಹಳ ಇವುಗಳನ್ನ ಐಟಮ್ಗಳಿಗೆ ತಲೆ ಕೆಡಿಸೋಕ್ಕಿಂತ ಒಂದು ಅಥವಾ ಎರಡು ಐಟಮಿಗೆ ಮಾತ್ರ ತಲೆ ಕೆಡಿಸಿರಿ, ಲೋಗೋ ಡಿಸೈನ್ ಮಾಡ್ಕೊರಿ, ವೆಬ್ಸೈಟ್ ಡಿಸೈನ್ ಮಾಡ್ಕೊರಿ ಅಂತ ಭಾರಿ ಚೆನ್ನಾಗಿ ಹೇಳಿದಾರೆ ಸರ್. ಸರ್ ಆಕ್ಚುಲ್ ಆಗಿ ನಮ್ದೇ ಸರ್ ಅದು ಉದ್ಯೋಗ ಫ್ಲಾಶ್ ಸರ್. ಸರ್ ಭಾರಿ ಚೆನ್ನಾಗೈತೆ ಅದನ್ನ ನೋಡಿ ಸರ್, ನಾವು ಓಟು ಸ್ಟಡಿ ಮಾಡಿದ್ರಿ ಅದನ್ನ ಓಟು. ಹಾ ಸರ್. ಭಾರಿ ಚೆನ್ನಾಗೈತೆ ಸರ್. ನಾವು ಬಹಳ ಇದು ಅನಿಸ್ತದ. ಮತ್ತು ಇದು ಇಂಡಕ್ಷನ್ ಕುಕ್ಕರ್ ಇಂದು ಬಹಳ ಇದು ಹತ್ಬಿಟ್ಟು ಸರ್, ಟಾಪ್ ಇಷ್ಟು ಬೇಗ ಇಷ್ಟು ಅಮೌಂಟ್ ಇಷ್ಟು ಖರ್ಚಕ್ಕವಂದ್ರ ಹೌದು ಸರ್. ಗ್ರೇಟ್ ಸರ್, ಗ್ರೇಟ್. ಹೌದು ಸರ್. ಆಮೇಲೆ ನಿಮ್ಗೆ ಅದು ಏನಾಯ್ತದೆ ಸರ್, ಡ್ರಾಪ್ ಶಿಪ್ಪಿಂಗ್ ಆಯ್ತು ಸರ್, ಎಲ್ಲ ಆಲ್ಮೋಸ್ಟ್ ನಿಮ್ಗೆ ಯಾವ ರೀತಿ ಬರ್ತಾವ ಅಂದ್ರೆ, ಸೊ ಆಲ್ಮೋಸ್ಟ್ ನಿಮ್ಗೆ ಈ ತರದ್ದು ಆಲ್ಮೋಸ್ಟ್ ನಿಮ್ಗೆ ಸಪೋರ್ಟ್ ಇದ್ದೇ ಇರುತ್ತೆ ಸರ್. ಯಾವ ರೀತಿ ಅಂದ್ರೆ, ನೀವು ಇರೋ ಒಂದೇನಂದ್ರೆ ಸರ್, ಟ್ರೆಂಡಿಂಗ್ ಇದೆ ಅಲ್ಲ ಸರ್, ಈಗ ಟ್ರೆಂಡಿಂಗ್ ಯಾವ್ದಿದೆ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ, ಈಗ ಗ್ಯಾಸ್ ಪ್ರಾಬ್ಲಮ್ ಇದೆ, ಜನಗಳು ಈಗ ಏನ್ ಮಾಡ್ತಿದ್ದಾರೆ ಅನ್ನೋದು ಒಂದು ಕಾನ್ಸೆಪ್ಟ್ ಸರ್ ಈಗ ಅಟ್ ಪ್ರೆಸೆಂಟ್. ಸೊ ಲೇಟರ್ ಆನ್ ಮತ್ತೆ ಏನಂದ್ರೆ ಬೇರೆ ಬೇರೆ ಪ್ರಾಡಕ್ಟ್ಸ್ ನ ಏನೇನ್ ಯೂಸ್ ಮಾಡ್ತಿದ್ದಾರೆ ಅನ್ನೋದು ಇದು ಒಂದು. ಸೊ ಎರಡು ಮೂರು ಪ್ರಾಡಕ್ಟ್ ಅನ್ನ ಮಾಡ್ಕೋಬಹುದು ಸರ್ ನೀವು ಅಡ್ವರ್ಟೈಸಿಂಗ್ ಇಂದ. ಸೊ ರೀಫಂಡ್ ಆಪ್ಷನ್ಸ್ ಇದೆಲ್ಲ ತುಂಬಾ ಜಾಸ್ತಿ ಇದೆ ಸರ್ ಇದ್ರಲ್ಲಿ, ನಾನು ನಿಮ್ಗೆ ಶೇರ್ ಮಾಡಿದೀನಲ್ವಾ. ಸೊ ಇದ್ರ ತರನೇ ನೀವು ಬೇರೆ ಬೇರೆ ರೀತಿ ಮಾಡ್ಕೋಬಹುದು ಸರ್. ಹೆಂಗಂದ್ರೆ ಬೇರೆ ಬೇರೆ ರೀತಿ ಅಂದ್ರೆ, ಸೊ ನೀವು ಏನಂದ್ರೆ ಆಪ್ಷನ್ಸ್ ಗಳನ್ನ ಚೇಂಜಸ್ ಎಲ್ಲ ಮಾಡ್ಕೋಬಹುದು. ಆಪ್ಷನ್ಸ್ ಅಂದ್ರೆ ಈಗ ರೈಟ್ ನಾವು ಏನಂದ್ರೆ, ಈಗ ಟ್ರೆಂಡಿಂಗ್ ಟೆಕ್ನಾಲಜಿ ಏನಿದೆ ಸರ್, ಪ್ರಾಡಕ್ಟ್ ನ ಚೇಂಜ್ ಮಾಡ್ಕೋಬಹುದು. ಓಕೆನಾ? ಸೊ ಈಗ ನನಗೆ ಪ್ರಾಡಕ್ಟ್ ಇಂದ ಸೇಲ್ಸ್ ಬಂದಿಲ್ಲ ಅಂದ್ರೆ, ಸೊ ದಿಸ್ ಈಸ್ ನಾಟ್ ಎ ವಿನ್ನಿಂಗ್ ಪ್ರಾಡಕ್ಟ್ ಅಂತ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ ಸರ್. ಓಕೆನಾ? ಸೇಲ್ಸ್ ಬಂದಿಲ್ಲ ಅಂದ್ರೆ ಒಂದೊಂದ್ ಟೈಮ್ ಏನಾಗುತ್ತೆ ಅಂದ್ರೆ ಕಂಪಾರಿಸನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ ಸರ್? ಆಮೇಲೆ ನಿಮ್ಗೆ ಇನ್ನೊಂದು, ನಾನೊಂದು ನಾರ್ಮಲ್ ಆಗಿ ಎಲ್ಲರಿಗೂ ಒಂದು ಕ್ವಶನ್ ಕೇಳ್ತೀನಿ. ಓಕೆನಾ? ಸೊ ಲಾಸ್ಟ್ ಒಂದು ಗ್ರೂಪ್ ಅಲ್ಲಿ ನಾನು ಒಂದು ಕಾರ್ದು ಏನ್ ತೋರಿಸಿದ್ದೆ, ಏನು ಸೊ ಲಾಸ್ಟ್ ವೀಲು ಏನಂದ್ರೆ ವೀಲ್ ವಿಸಿಬಲ್ ಆಗ್ಬೇಕು ಅನ್ನೋದಕ್ಕೆ ಬ್ಲೈಂಡ್ ಸ್ಪಾಟ್ ಮಿರರ್ ತೋರಿಸಿದ್ದೆ ನಿಮ್ಗೆ. ಎಕ್ಸಾಕ್ಟ್ಲಿ ಕರೆಕ್ಟ್ ಅಲ್ವಾ? ಕಾರ್ ಮಿರರ್. ಎಸ್ ಸರ್, ಎಸ್ ಸರ್. ಅದ್ರದ್ದೊಂದು ಡಿಸ್ಅಡ್ವಾಂಟೇಜ್ ಇದೆ, ಅದು ಏನಂತ ಯಾರಿಗಾದ್ರೂ ಗೊತ್ತಿದೆನಾ? ಇಲ್ಲ ಸರ್. ಸೊ ಡಿಸ್ಅಡ್ವಾಂಟೇಜ್ ಏನಂದ್ರೆ, ಯಾರಾದ್ರೂ ತಗೋಬಹುದು ಅದನ್ನ. ಸೊ ಈಗ ಮನೆ ಮುಂದೆ ಎಲ್ಲಾದ್ರೂ ಕಾರ್ ನಿಲ್ಸಿರ್ತೀರಾ ಅಂತ ತಿಳ್ಕೊಳ್ಳಿ, ಹಂಗೆ ನಾರ್ಮಲ್ ಆಗಿ. ಓಕೆನಾ? ಸೊ ಎಲ್ಲಾದ್ರೂ ಫಂಕ್ಷನ್ ಇರ್ತೀರಾ ಅಂತ ತಿಳ್ಕೊಳ್ಳಿ. ಸೊ ಈಸಿಯಾಗಿ ಅದನ್ನ ತಗೋಬಹುದು, ರಿಮೂವ್ ಮಾಡ್ಕೋಬಹುದು ಈಸಿಯಾಗಿ. ಸೊ ಅದೇನಂದ್ರೆ ಫಿಕ್ಸ್ಡ್ ಆಗಿ. ಹಾ ಸರ್. ಡಿಸ್ಅಡ್ವಾಂಟೇಜ್ ಸರ್ ಆಕ್ಚುಲ್ ಆಗಿ ಹೇಳ್ಬೇಕಂತ. ನಿಜ ಸರ್. ಸೊ ಎನಿ ಕಂಡೀಷನ್ ಅಲ್ಲಿ ಏನಂದ್ರೆ, ಅದ್ ಹಿಂದ್ಗಡೆ ಒಂದ್ ಏನ್ ಕೊಟ್ಟಿರ್ತಾರೆ, ಆಕ್ಚುಲ್ ಆಗಿ ಒಂದು ಪ್ಯಾಚ್ ಕೊಟ್ಟಿರ್ತಾರೆ ಅಷ್ಟೇನೆ, ಜಸ್ಟ್ ಒಂದು ರೋಲ್. ಹಾ ಸರ್. ಸೊ ಅದು ಕೂಡ ಒಂದು ಡಿಸ್ಅಡ್ವಾಂಟೇಜ್ ಸರ್, ಇಷ್ಟ ಮತ್ತೇನು ಇಲ್ಲ ಸರ್. ಹಲೋ, ಸರಿ. ಇದ್ರಾಗ ಹೇಳ್ತೀರಿ ನೋಡಿ ಸರ್, ಒಂದು ವಸ್ತುವಿನ ಆಯ್ಕೆ ಅಂತಿರಲ್ಲ ಸರ್, ಎಲ್ಲವನ್ನು ಮಾರಾಟ ಮಾಡುವ ಬದಲು ಯಾವ್ದಾದ್ರು ಒಂದು ನಿರ್ದಿಷ್ಟ ಕ್ಷೇತ್ರದ ವಸ್ತುಗಳನ್ನ ಆರಿಸಿಕೊಳ್ಳಿ. ಉದಾಹರಣೆಗೆ ಕೇವಲ ಕಿಚನ್ ಐಟಮ್ಗಳು ಅಥವಾ ಕೇವಲ ಗ್ಯಾಜೆಟ್ಗಳು. ಗ್ಯಾಜೆಟ್ಗಳು ಅಂದ್ರೆ ಸರ್ ಅವು? ಸರ್ ಗ್ಯಾಜೆಟ್ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಸರ್. ಓಕೆ ಸರ್, ಓಕೆ ಸರ್. ಎಲೆಕ್ಟ್ರಾನಿಕ್ಸ್ ಐಟಮ್ಸ್
ಏನಂದ್ರೆ ಹ್ಞೂ ಸರ್. ಕಿಚನ್ ಆಕ್ಚುಲಿ ಕಿಚನ್ ಸೇಲ್ ಆಗುತ್ತೆ ಸರ್, ಬಟ್ ಏನಂದ್ರೆ ನಾರ್ಮಲ್ ಆಗಿ ನಾವು ಆ ರೀತಿ ಅಂದ್ರೆ ಎಕ್ಸ್ಪರ್ಟ್ ಆದ್ಮೇಲೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಸರ್ ಅದು. ಸೊ ಈಗ Okay sir. ಇದನ್ನ ಏನಕ್ಕೆ ಕೊಟ್ಟಿದೀವಿ ಅಂದ್ರೆ, ಸೊ ಇದು ಎಕ್ಸ್ಪರ್ಟ್ ಗೆ ಮತ್ತೆ ಬಿಗಿನರ್ ಗೆ ತುಂಬಾ ಡಿಫ್ರೆನ್ಸ್ ಇರುತ್ತೆ ಆಕ್ಚುಲ್ ಆಗಿ. ನೀವು ಎಕ್ಸ್ಪರ್ಟ್ ಆಗ್ತಾ 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 ನೀವು 1 ರಿಂದ 4 ಪ್ರಾಡಕ್ಟ್ಸ್ ಅಥವಾ 2 ಪ್ರಾಡಕ್ಟ್ಸ್ 2 ಕ್ಯಾಟಗರಿ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಸೊ ಬೇರೆ Yes. ಕ್ಯಾಟಗರಿ ಸ್ಟಾಪ್ ಮಾಡ್ತೀರಾ. ಸೊ ಈ ರೀತಿ ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು Experts ಗೂ ಭಾರಿ ಮತ್ತೆ beginners ಗೂ ಭಾಳ difference ಇದೆ. ಯೂಸ್ಫುಲ್ ಮೆಸೇಜ್ ಐತೆ ಸರ್, ಇದು ಅಡ್ಡಿ ಇಲ್ಲ, ಅದು ಚೆನ್ನಾಗಿ ಕಳಿಸಿದ್ ಚಲೋ ಆಯ್ತು ಸರ್ ಇದನ್ನ. ಹಾ ಸರ್, ಥ್ಯಾಂಕ್ ಯು ಸರ್. ಸರಿ ಸರ್ ಸರ್. ಮತ್ತೇನು ಡೌಟ್ಸ್ ಇಲ್ಲ ಅಲ್ವಾ ಸರ್? ನೋ ಸರ್. ಓಕೆ, ಮತ್ತೆ ಬೇರೆ ಯಾರಿಗಾದ್ರೂ ಡೌಟ್ಸ್ ಏನಾದ್ರು ಇದೆನಾ? ಬೇರೆ ಏನಾದ್ರು ಡೌಟ್ಸ್ ಇದೆನಾ? ಎಸ್ ಸರ್, ಹೇಳಿ. 1 ನಿಮಿಷ ನರೇಶ್ ಸರ್. ಸರ್ ಅನ್ಮ್ಯೂಟ್ ಮಾಡಿದೀನಿ. ಸರ್ ಅದೇ ಗೋಡೆಡಿ ಯೂಸರ್ ಐಡಿ ಹೇಳ್ತೀನಿ ನೋಡಿ, ಮೆಸೇಜ್ ಮಾಡಿದ್ದೀನಿ. ಸರ್ ಅದು ವಾಟ್ಸಪ್ ಗೆ ಕಳಿಸಿ ಸರ್, ಅದು ನಾನು ಚೆಕ್ ಮಾಡಿ ನಿಮ್ಗೆ ಹೇಳ್ತೀನಿ. ಓಕೆನಾ ಸರ್? ಓಕೆ ಸರ್. ಸ್ವಲ್ಪ ಟೈಮ್ ಬೇಕು ಸರ್, ಅದಂದ್ರೆ DNS ಇವಾಗ ಲಾಗಿನ್ ಆದ್ರೆ ಕ್ಲಿಯರ್ ಇರುತ್ತೆ ಅಂತ ಅಷ್ಟೇ. ಇಲ್ಲ ಸರ್, ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಸರ್. ಏನಕ್ಕೆ ಅಂದ್ರೆ ಅದು DNS ಪ್ರೊಪಗೇಷನ್, ಈಗ IP ಅಡ್ರೆಸ್ ಅಂತ ಇರುತ್ತೆ ಸರ್ ಕೆಲವೊಂದಕ್ಕೆ. ಓಕೆ ಆಕ್ಚುಲ್ ಆಗಿ IP ಅಡ್ರೆಸ್ ಅಂತ ಇರುತ್ತೆ, ಪ್ರೊಪಗೇಷನ್ ಅಂತ ಇರುತ್ತೆ. ಅದು ಪ್ರಾಪರ್ ಆಗಿ ಆಗಿದೆನಾ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಕೆಲವೊಂದು ಟೂಲ್ಸ್ ಇದೆ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ Okay, ಅದನ್ನ sir. ಚೆಕ್ ಮಾಡ್ಬೇಕು ಸರ್ ಆಕ್ಚುಲಿ ಆಗಿದೆನಾ ಇಲ್ಲ ಅಂತ. ಓಕೆ ಸರ್. ನಾನು ನಿಮ್ಗೆ ನಾಳೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಸರ್, ಅದ್ರ ಬಗ್ಗೆ ಹೇಳ್ತೀನಿ. ನಾಳೆ Okay. ಕ್ಲಾಸ್ ಅಲ್ಲಿ ನಾನು ಕಂಪ್ಲೀಟ್ ಕ್ಲಾಸ್ ಆಗಿ ಇರುವಲ್ಲ, ಕಾಲ್ ಬ್ಯಾಕ್ ಮಾಡಿ ಸರ್. ಆಯ್ತು. ಇಲ್ಲ, ನಂಗೆ ಲಾಗಿನ್ ಡೀಟೇಲ್ಸ್ ಕೊಟ್ಟಿದ್ದೀರಲ್ವಾ ಸರ್, ನಾನು ಫೈನಲೈಸ್ ಮಾಡ್ತೀನಿ ಸರ್. ಓಕೆ ಸರ್. ಅದು ಅಕಸ್ಮಾತ್ ಲಾಗಿನ್ ಆಗಿಲ್ಲ ಅಂದ್ರೆ ಹಾ. ನನಗೆ ಒಂದು ಫೋನ್ ಮಾಡಿ, ಇಮೇಲ್ ಓಪನ್ ಮಾಡಿರ್ತೀನಿ, ಒಂದು ಪಾಸ್ ಕೀ ಕೊಡಿ, ಅಂದ್ರೆ ಕೋಡ್ ಬರುತ್ತಲ್ಲ ಸರ್, ಓಕೆ, ಶೂರ್ ಸರ್. ಲಾಗಿನ್ ಆಗಿ ಸರ್. ಶೂರ್ ಸರ್, ಶೂರ್. ಓಕೆ ಸರ್, ಆಯ್ತು. ಭಾಸ್ಕರ್ ಸರ್. ಸರಿ, ನಾಳೆ ಎಲ್ರು ಏನಂದ್ರೆ, ಸೊ ಎನಿ ಕಂಡೀಷನ್ ಪ್ರಾಡಕ್ಟ್ ನ ಲಿಸ್ಟ್ ಔಟ್ ಮಾಡ್ಕೊಂಡ್ ಬನ್ನಿ ಬೇಗ. ಓಕೆನಾ? ಪ್ರಸನ್ನ ಸರ್, ನರೇಶ್ ಸರ್, ರೇಣುಕಾ ಮೇಡಮ್, ಭಾಸ್ಕರ್ ಸರ್, ರಾಕೇಶ್ ಅವ್ರೆ ಮತ್ತೆ ಪೃಥ್ವಿ ಅವ್ರಿಗೆ. ಸೊ ಪ್ರಾಡಕ್ಟ್ ನ ಲಿಸ್ಟ್ ಔಟ್ ಮಾಡ್ಕೊಂಡ್ ಬನ್ನಿ. ಸೊ ಪ್ರಾಡಕ್ಟ್ ನ ಲಿಸ್ಟ್ ಔಟ್ ಮಾಡ್ಕೊಂಡ್ ಬನ್ನಿ. ಸೊ ಸ್ಟಾರ್ಟ್ ಮಾಡೋಣ ಅಂತ. ಓಕೆನಾ? ಸರಿ, ಪ್ರಸನ್ನ ಸರ್. ಸರ್ ಓಕೆ, ಓಕೆ ಡನ್. ಸೊ ಲಿಸ್ಟ್ ಔಟ್ ಮಾಡ್ಕೊಂಡ್ ಬರೋದು ಮಿಸ್ ಮಾಡಬೇಡಿ ಯಾರು ಕೂಡ. ಸರಿನಾ? ಸರ್ ಹಲೋ ಸರಿ ಸರ್, ಹೇಳಿ ಸರ್. ಸರ್, ಗೋಡಿ ಅಡಿ ಇದ್ದ ಮತ್ತೇನ್ರ ಅಪ್ಡೇಟ್ ಏನ್ರ ಮಾಡ್ಬೇಕಾ? ಏನಿಲ್ಲ ಸರ್, ಅದನ್ನೇನು ಅಪ್ಡೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸರ್ ಅದು ಇಮೇಲ್ ವೆರಿಫಿಕೇಶನ್ ಕೇಳುತ್ತೆ, ಅದನ್ನ ವೆರಿಫಿಕೇಶನ್ ಮಾಡ್ಬಿಡಿ ಅಷ್ಟೇ. ಹಾ, ಅದನ್ನ ಕೇಳಾಕ ಸರ್, ಮಾಡ್ಬಿಡಿ ಸರ್ ಅದನ್ನ. ಹಾ ಸರ್, ಅದು ಯಾರೇ ಆಲ್ಮೋಸ್ಟ್ ಅದನ್ನ ಬಿಟ್ರೆ ಕೂಡ ಅದು ಏನಾಗುತ್ತೆ ಅಂದ್ರೆ ಸಸ್ಪೆನ್ಷನ್ ಆಗೋ ಚಾನ್ಸಸ್ ಇರುತ್ತೆ ಸರ್. ಓಕೆ ಸರ್, ಅದಕ್ಕೆ ಇಲ್ಲಿವರೆಗಿನ ಮಾಡಿದ್ರು ಸರ್ ಅದನ್ನ, ಮತ್ತೆ ಗೋಡಿ ಅಡಿದ್ದ ಏನ್ರ ಮತ್ತೆ ಪ್ರಾಬ್ಲಮ್ ಆಗ್ಬಾರ್ದಂತ ಅದಕ್ಕೆ ಕೇಳ್ತಾ ಇದ್ದೀನಿ. ಓಕೆ ಸರ್, ಓಕೆ ಮಾಡಿ ಸರ್, ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ಸರ್, ಈಗ ನಾನು ಹೇಳಿರೋ ಕ್ಲಾಸ್ ಇಂದ ಹಿಡ್ಬಿಟ್ಟು ಇಲ್ಲಿವರೆಗೂ ಎಲ್ಲಾ ಡೌಟ್ಸ್ ಕ್ಲಿಯರ್ ಅಲ್ವಾ? ಸೊ ಏನಾದ್ರು ಪ್ರಾಕ್ಟೀಸ್ ಮಾಡಿ. ಸೊ ಇವತ್ತು ನಾಳೆ ಅನ್ನೋದ್ರಲ್ಲಿ ಎಲ್ಲಾನು ಕ್ಲಿಯರ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಇಂದ ಮತ್ತೆ ನಿಮ್ಗೆ ಡೌಟ್ಸ್ ಸ್ಟಾರ್ಟ್ ಆಗುತ್ತೆ. ಡೌಟ್ಸ್ ಅಂದ್ರೆ ಈಗ ನೀವು ಪ್ರಾಕ್ಟೀಸ್ ಮಾಡೋವರೆಗೂ ಡೌಟ್ಸ್ ಬರಲ್ಲ ಆಕ್ಚುಲ್ ಆಗಿ. ಸೊ ಪ್ರಾಕ್ಟೀಸ್ ಮಾಡಿ, ಸೊ ಡೌಟ್ಸ್ ನ ಕೇಳಿ. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಕಂಟಿನ್ಯೂಯಿಂಗ್ ಕ್ಲಾಸ್ ಹೋಗುತ್ತೆ, ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಅಂದ್ರೆ ನಾಳೆಯಿಂದಾನೆ ನಾಳೆಯಿಂದಾನೆ ನಿಮ್ಗೆ ಏನಂದ್ರೆ ಕ್ಲಾಸಸ್ ಸೊ ಕಂಟಿನ್ಯೂಟಿ ಅಂದ್ರೆ ಇವತ್ತೂ ಇದೆ, ಬಟ್ ಏನಂದ್ರೆ ನಿಮ್ಗೆ ಡೌಟ್ ಕ್ಲಿಯರಿಂಗ್ ಆಗ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಸೊ ಕ್ಲಿಯರ್ ಮಾಡಿದೆ. ಸರಿ, ನಾಳೆ ಕೂಡ ನೀವು ಎನಿ ಕಂಡೀಷನ್ ಏನಂದ್ರೆ ಪ್ರಾಡಕ್ಟ್ ನ ಲಿಸ್ಟ್ ಔಟ್ ಮಾಡ್ಕೊಂಡ್ ಬನ್ನಿ. ಯಾರೆಲ್ಲ ವೆಬ್ಸೈಟ್ ನ ಕ್ರಿಯೇಟ್ ಮಾಡಿದ್ದೀರಾ? ಪ್ರಸನ್ನ ಸರ್, ನರೇಶ್ ಸರ್, ಆಮೇಲೆ ಯಾರೆಲ್ಲ ಕ್ರಿಯೇಟ್ ಮಾಡಿದಿರಾ? ಸೊ ರಾಕೇಶ್ ಸರ್, ನೀವೆಲ್ಲ ಏನ್ ಮಾಡ್ತೀರಾ ಅಂದ್ರೆ, ನೀವೆಲ್ಲರೂ ಯಾರ್ಯಾರು ಕ್ರಿಯೇಟ್ ಮಾಡಿಲ್ಲ ಎಲ್ಲರೂ ಕ್ರಿಯೇಟ್ ಮಾಡ್ಕೊಂಡ್ ಬನ್ನಿ. ಆಮೇಲೆ ಇಂಡಕ್ಷನ್ ಕುಕ್ಕರ್ ಇದೆ ಅಲ್ವಾ? ಸೊ ಎನಿ ಕಂಡೀಷನ್ ಮೆನ್ಷನ್ ಮಾಡಿ. ಓಕೆನಾ? ಸೊ ನಾನು ಏನಂತ ಹೇಳಿದ್ದೀನಿ ನಿಮ್ಗೆ, ಬೇರೆ ಪ್ರೈಸ್ ಅಲ್ಲಿ ಥರ್ಡ್ ಪಾರ್ಟಿ ಫಸ್ಟ್ ಏನಂದ್ರೆ ವೆಂಡರ್ಸ್ ನ ಹುಡುಕಿ.
ಯಾವ್ದ್ರಲ್ಲಿ ಹುಡುಕ್ತೀರಾ? ಆ ಯಾವ್ದಾವ್ದು ವೆಬ್ಸೈಟ್ ಕೊಟ್ಟಿದ್ದೀನಿ ಅಲ್ವಾ ನಾನು ಹಿಂದಿನ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ಸೊ ಕೆಲವೊಂದಿಷ್ಟು ಅನಲೈಸಿಂಗ್ ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಇಂಡಕ್ಷನ್ ಕುಕ್ಕರ್ ಅಲ್ಲಿ ಕರೆಕ್ಟ್ ಆಗಿರೋ ವೆಂಡರ್ಸ್ ನ ಹುಡುಕಿ ವಿತ್ GST ನಂಬರ್ ಇರಬೇಕು ಅವ್ರದ್ದು, ಓಕೆನಾ? ಸೊ GST ಇಲ್ಲ ಅಂದ್ರೆ ಪ್ರೈವೇಟ್ ಲಿಮಿಟೆಡ್ ಇದ್ರೆ ಸಿಂಗ್ ನಂಬರ್ ಅಂತ ಇರುತ್ತೆ, ಓಕೆನಾ? ಸೊ ಹೆಂಗ್ ವೆರಿಫೈ ಮಾಡ್ಕೊಡ್ಬೇಕು ಅನ್ನೋದು ಹೇಳಿದೀನಿ, ಓಕೆನಾ? ಇಂಡಕ್ಷನ್ ಕುಕ್ಕರ್ ಅಲ್ಲಿ ಸೊ ಒಬ್ರು ವೆಂಡರ್ ನ ಸರ್ಚ್ ಮಾಡಿ, ಓಕೆನಾ? ಯಾರು ಕಡಿಮೆ ಪ್ರೈಸ್ ಕೊಡ್ತಿದ್ರೆ ಅದನ್ನು ಸರ್ಚ್ ಮಾಡಿ, ಓಕೆನಾ? ಸೊ ಎನಿ ಕಂಡೀಷನ್ ನಾಳೆ ನಿಮ್ಗೊಂದು ರಿಸಲ್ಟ್ ಸಿಗ್ಬೇಕು ಅಂದ್ರೆ, ಸೊ ಯಾವ್ದೋ ಒಂದು ಪ್ರಾಡಕ್ಟ್ ಅಂದ್ರೆ ಈ ಪ್ರಾಡಕ್ಟ್ ಚೆನ್ನಾಗಿದೆ ಈಗ ರೈಟ್ ನಾವು, ಸೊ ನಾಳೆ ಅಂದ್ರೆ ಇನ್ನೊಂದು ವೀಕ್ ಅಲ್ಲಿ ಏನ್ ಚೇಂಜ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ, ನಾನು ಹೇಳಕ್ಕಾಗಲ್ಲ, ನೀವು ಹೇಳಕ್ಕಾಗಲ್ಲ. ಯಾಕಂದ್ರೆ ರೈಟ್ ನಾವು ಸೀಸನ್ ಇದೆ, ಓಕೆನಾ? ಸೊ ಗ್ಯಾಸ್ ಟ್ರಬಲ್, ಗ್ಯಾಸಿನ ತೊಂದರೆ ಇದೆ ಈಗ. ಸೊ ಎಲ್ರು ಇಂಡಕ್ಷನ್ ಕುಕ್ಕರ್ ಮೇಲೆ ಹೋಗ್ತಾ ಇದ್ದಾರೆ ಬೈ ಮಾಡೋದಕ್ಕೆ, ಸರಿನಾ? ಸೊ ರೈಟ್ ನಾವು ಇವತ್ತು ನಾನು ಪೋಸ್ಟ್ ಹಾಕಿದ್ದು ಅದಕ್ಕೇನೆ. ಸೊ ವಿತ್ ಸ್ಕ್ರೀನ್ ಅಂದ್ರೆ ವಿತ್ ಫೋಟೋ ತೆಗೆದ್ಬಿಟ್ಟು ನಾನು ನಿಮ್ಗೆ ಕಳಿಸಿದೀನಿ, ಅದಕ್ಕೋಸ್ಕರನೇ. ಸೊ ಇದು ಒಂದಿನ, ಸೊ ಮಿನಿಮಮ್ ಕಂಡೀಷನ್ ಅಲ್ಲಿ ಮಿನಿಮಮ್ 300 ಇಂದ 1000 ಹೋಗೇ ಹೋಗುತ್ತೆ ಆರಾಮಾಗಿ. ಸೊ ರೈಟ್ ನೋ ಅಂದ್ರೆ ಇದ್ರಗಿಂತ ಕಡಿಮೆ ಸಿಕ್ಕರೆ ಆಲ್ಮೋಸ್ಟ್ ಪರ್ಚೇಸ್ ಮಾಡೇ ಮಾಡ್ತಾರೆ ಅಂತ ನನ್ನ ಒಪಿನಿಯನ್, ಸರಿನಾ? ಸೊ ಲಿಸ್ಟ್ ಔಟ್ ಮಾಡಿ ಕುಕ್ಕರ್ ಏನಿದೆ, ನಾನು ಹೇಳಿದ ಕುಕ್ಕರ್ ಅಲ್ಲ ಸಾರಿ ಇಂಡಕ್ಷನ್ ಕುಕ್ ಟಾಪ್ ಇದೆ ಅಲ್ವಾ, ಸೊ ಅದ್ರ ಬಗ್ಗೆ ಸೊ ಸ್ಟಡಿ ಮಾಡಿ, ಸೊ ವೆರಿಫೈಡ್ ಕಸ್ಟಮರ್ಸ್ ಅಥವಾ ವೆಂಡರ್ ನ ಸರ್ಚ್ ಮಾಡ್ಕೊಂಡ್ ಬನ್ನಿ. ವಿತ್ ಇನ್ಕ್ಲೂಡಿಂಗ್ ನೀವೇನಂದ್ರೆ ಮ್ಯಾನುವಲ್ ಆಗಿ ಅಪ್ಡೇಟ್ ಮಾಡ್ಬೇಕು, ಓಕೆನಾ? ನಿಮ್ಗೆ ಏನಾದ್ರೂ ಯಾವ್ದ್ರಲ್ಲಿ ರೂಪಸ್ ಕ್ಲೌಡ್ ಅಲ್ಲಿ ಸಿಕ್ಕರೆ ಪುಷ್ ಅಪ್ ಮಾಡಿ, ಓಕೆನಾ? ಸಿಕ್ಕಿಲ್ಲ ಅಂದ್ರೆ ಸೊ ಮ್ಯಾನುವಲ್ ಆಗಿ ಅಪ್ಲೋಡ್ ಮಾಡ್ಬೇಕು ವಿತ್ ಡಿಸ್ಕ್ರಿಪ್ಷನ್, ಪ್ರೈಸ್, ಫೋಟೋ. ಸೊ ಫೋಟೋನ ಹೇಗ್ ಕ್ಲಿಯರ್ ಮಾಡ್ಬೇಕಂದ್ರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ಬೇಕು ಯಾಕೆ, ಕಸ್ಟಮರ್ಗೆ. ಸೊ ಅದನ್ನ ಹೇಗೆ ವೆರಿಫೈ ಮಾಡ್ತೀರಾ? ChatGPT ಇದೆ, ಕ್ಯಾನ್ವಾ ಇದೆ ನಿಮ್ಗೆ ಡಿಸೈನ್ ಮಾಡ್ಲಿಕ್ಕೆ, ಸರಿನಾ? ಓಕೆ ಡನ್. ಏನಾದ್ರೂ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ತೀನಿ. ಸೊ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ, ಇಲ್ಲಾಂದ್ರೆ ನಾನು ಕ್ಲಾಸ್ ನ ಕ್ಲೋಸ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಸೆಷನ್ ಇಂದ ಏನಾಗುತ್ತೆ ಅಂದ್ರೆ ಸೊ ಕಂಟಿನ್ಯೂಸ್ ಆಗುತ್ತೆ ಕ್ಲಾಸಸ್, ಓಕೆನಾ? ಸೊ ಕ್ಲಿಯರ್ ಅಲ್ವಾ ಎಲ್ಲರೂ? ಡೌಟ್ಸ್ ಎಲ್ಲ ಕ್ಲಿಯರ್ ಅಲ್ವಾ? ಓಕೆ ಡನ್. ಸೊ ಓಕೆ, ಸೊ ಪ್ರಾಕ್ಟೀಸ್ ಮಾಡಿ. ಸೊ ಕ್ಲಾಸ್ ಮುಗ್ದಾದ್ಮೇಲೆ ಪ್ರಾಕ್ಟೀಸ್ ಮಾಡ್ತೀನಿ ಅನ್ನೋರು ಸೊ ತುಂಬಾ ಪ್ರಾಬ್ಲಮೆಟಿಕ್ ಆಗುತ್ತೆ. ಸೊ ಈಗಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ಬೆಟರ್ ದೆನ್, ಓಕೆನಾ? ಸರಿ, ನಾನೀಗ ಕ್ಲಾಸ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಆಮೇಲೆ ನಿನ್ನೆ ಕ್ಲಾಸ್ ಕೂಡ ನಿಮ್ಗೆ ಅದು ರೆಕಾರ್ಡೆಡ್ ಸಿಗಲ್ಲ, ಇವತ್ತು ಕೂಡ ರೆಕಾರ್ಡೆಡ್ ಸಿಗಲ್ಲ, ಯಾಕಂದ್ರೆ ಇಟ್ಸ್ ಎ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಆಗಿರೋದ್ರಿಂದ, ಸರಿನಾ? ಸೊ ಅದಕ್ಕೋಸ್ಕರ ಇದು ನಾರ್ಮಲ್ ಆಗಿ ನಿಮ್ಗೆ ಬೇರೆ ಇದ್ರಲ್ಲಿ ಬೇರೆ ವಿಡಿಯೋನಲ್ಲಿ ಸಿಗುತ್ತೆ ನಿಮ್ಗೆ, ಸರಿನಾ? ಥ್ಯಾಂಕ್ ಯು. ನಾನು ಕ್ಲಾಸ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ.